ಹಲೋ ಎವ್ರಿವನ್, ನಮಸ್ಕಾರ. ನಾನು ಮೋಹನ್ ಜಿ ಎಸ್, ಲೆಕ್ಚರ್ ಇನ್ ಕೆಮಿಸ್ಟ್ರಿ, ತರಳಬಾಳು ಪಿ ಯು ಕಾಲೇಜ್, ದಾವಣಗೆರೆ. ಸೊ ಟುಡೇಸ್ ಟಾಪಿಕ್ ಈಸ್ continued part of GOC part 2. So that is, there we have discussed inductive effect and its application. Today we will discuss continued part of GOC part 2. So that is hyperconjugation and mesomeric effect. So that is, now let us begin the video. ಸೊ ಇದರಲ್ಲಿ ಹೈಪರ್ ಕಾಂಜುಗೇಷನ್ ಮತ್ತು ಮೆಸೋಮೆರಿಕ್ ಎಫೆಕ್ಟು ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ನೀಟ್ ಪಾಯಿಂಟ್ ಆಫ್ ವ್ಯೂ. ಸೊ ಫಸ್ಟ್ ವಿಲ್ ಟೇಕ್ ಹೈಪರ್ ಕಾಂಜುಗೇಷನ್. ಸೊ ದಟ್ ಈಸ್ ಹೈಪರ್ ಕಾಂಜುಗೇಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನೋ ಬಾಂಡ್ ರೆಸೊನೆನ್ಸ್ ಆ್ಯಂಡ್ ಬೇಕರ್-ನ್ಯಾಥನ್ ಎಫೆಕ್ಟ್ ಅಂತಲೂ ಕರೀತಾರೆ. ಬೇಕರ್-ನ್ಯಾಥನ್ ಎಫೆಕ್ಟ್. So let us see some important points SIP regarding hyperconjugation. So in hyperconjugation, the interaction takes place between sigma electrons and pi electrons. So sigma electrons ಮತ್ತು pi electrons ಮಧ್ಯೆ interaction ಆಗುತ್ತೆ. And very important is condition. So ಏನಪ್ಪ ಕಂಡೀಷನ್ನು ಅಂದರೆ, the molecule or a species must contain sp2 hybridized carbon which should be attached to what? sp3 hybridized carbon atom, and that sp3 hybridized carbon, at least it should contain one hydrogen atom. So ನೋಡಿ, ಮಾಲಿಕ್ಯೂಲಲ್ಲಿ sp2 hybridized carbon ಇರಬೇಕು. ಸೊ ಆ sp2 hybridized ಕಾರ್ಬನ್ನು sp3 hybridized carbon atomಗೆ ಅಟ್ಯಾಚ್ ಆಗಿರಬೇಕು. ದೆನ್ ಆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಹತ್ರ ಅಟ್ಲೀಸ್ಟ್ ಒನ್ ಏನಿರಬೇಕು? ಹೈಡ್ರೋಜನ್ ಐಟಮ್ ಇರಬೇಕು. ಹಾಗಿದ್ದರೆ ಮಾತ್ರ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಹೈಪರ್ ಕಾಂಜುಗೇಷನ್. ಸೊ ಕೆಳಗಡೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನೋಡಿ. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಅಂದರೆ ಡಬಲ್ ಬಾಂಡೆಡ್ ಕಾರ್ಬನ್ ಐಟಮ್ ಅಂಡರ್ಗೋಸ್ ವಾಟ್? sp2 hybridization, and which is attached to what? All single bonded carbon atom. So which undergoes sp3 hybridization. ಸೊ ನಮಗೆ ಕಂಡೀಷನ್ ಬೇಕಾಗಿದ್ದೇ ಇದು. ಆ್ಯಂಡ್ ಅನದರ್ ಕಂಡೀಷನ್ ಏನಪ್ಪ ಅಂದರೆ, ದಿಸ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ ಒನ್ ಹೈಡ್ರೋಜನ್ ಅಂತ ಹೇಳಿದ್ದಾರೆ. ಸೊ ಒನ್ ಹೈಡ್ರೋಜನ್ ಇರಲೇಬೇಕು. ಸೊ ಈ ಹೈಡ್ರೋಜನ್ ಇಲ್ಲ ಅಂತಂದರೆ ದೆರ್ ಇಸ್ ನೋ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಸೊ ಹೆನ್ಸ್, ಸೊ ದಿಸ್ ಈಸ್ ದ ಕಂಡೀಷನ್ ಫಾರ್ ವಾಟ್? ಹೈಪರ್ ಕಾಂಜುಗೇಷನ್. So I think you are understood that what is actually the hyperconjugation and what is the condition for it. Then if you see, the number of contributing or hyperconjugating structures depends on number of alpha hydrogen atom. ನೋಡಿ, number of hyperconjugating structures, nothing but resonating structures, depends on what? Number of ಆಲ್ಫಾ ಹೈಡ್ರೋಜನ್ ಆಟಮ್. ಏನು ಆಲ್ಫಾ ಹೈಡ್ರೋಜನ್ ಅಂದರೆ, ನಾವು ಇಲ್ಲಿ ಹೇಳಿದ್ದೀವಿ ನೋಡಿ, ಇಲ್ಲಿ ಸ್ಟ್ರಕ್ಚರಲ್ಲಿ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಏನು ಅಟ್ಯಾಚ್ ಆಗಿದೆ sp3, ದಟ್ sp3 ಇಮಿಡಿಯೇಟ್ ಕಾರ್ಬನ್, ಡಬಲ್ ಬಾಂಡೆಡ್ ಕಾರ್ಬನನ್ನು ಇಮಿಡಿಯೇಟ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನನ್ನು ವಿ ಕಾಲ್ ಇಟ್ ಆ್ಯಸ್ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಸೊ ಈ ಆಲ್ಫಾ ಕಾರ್ಬನ್ ಹತ್ರ ಎಷ್ಟು ಹೈಡ್ರೋಜನ್ ಆಟಮ್ಸ್ ಇರ್ತದೋ ಅಷ್ಟು ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್ ಆರ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸನ್ನು ಬರಿಬೋದು. ಸೊ ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ನೋಡಿ. ದಟ್ ಈಸ್ ನಂಬರ್ ಆಫ್ ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಸೊ ದೆನ್ ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಅಪ್ಲಿಕೇಶನ್ಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇಟ್ ಈಸ್ ದಟ್ ಈಸ್ ಅ ಹೈಪರ್ ಕಾಂಜುಗೇಷನ್. ಇಟ್ ಈಸ್ ಮೇನ್ಲಿ ಯೂಸ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ಸ್ ಆ್ಯಂಡ್ ಆಲ್ಕೀನ್ಸ್. ನೋಡಿ, ಕಾರ್ಬೋಕ್ಯಾಟಯಾನ್ಸ್ ಮತ್ತು ಆಲ್ಕೀನ್ಸ್ ಸ್ಟೆಬಿಲಿಟಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಿ ಯೂಸ್ ಹೈಪರ್ ಕಾಂಜುಗೇಷನ್. ಸಿ ಆಲ್ರೆಡಿ ಇಂಡಕ್ಟಿವ್ ಎಫೆಕ್ಟಲ್ಲಿ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ದಿ ಸ್ಟೆಬಿಲಿಟಿ ಆಫ್ ವಾಟ್? ಕಾರ್ಬೋಕ್ಯಾಟಯಾನ್ಸ್. ನೋಡಿ, ಕಾರ್ಬೋಕ್ಯಾಟಯನ್ ಸ್ಟೆಬಿಲಿಟಿನ ಬೈ ಯೂಸಿಂಗ್ ಇಂಡಕ್ಟಿವ್ ಎಫೆಕ್ಟು ಎಕ್ಸ್ಪ್ಲೈನ್ ಮಾಡ್ಬೋದು. ಬೈ ಯೂಸಿಂಗ್ ಹೈಪರ್ ಕಾಂಜುಗೇಷನ್ ಆಲ್ಸೋ ವಿ ಕ್ಯಾನ್ ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯನ್ಸ್. ಬಟ್ ಆಲ್ಕೀನ್ಸ್ ಸ್ಟೆಬಿಲಿಟಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇರೋದು ಒಂದೇ ಎಲೆಕ್ಟ್ರಾನಿಕ್ ಎಫೆಕ್ಟ್ ಯಾವುದಪ್ಪ ಅಂದರೆ, ದಟ್ ಈಸ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್.
ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ನೋಡ್ತಾ ಹೋಗೋಣಂತ ಇವಾಗ. ಕೇಸ್ 1. ಸೊ ನೋಡಿ ಕೇಸ್ 1ನಲ್ಲಿ ಐ ಹ್ಯಾವ್ ಟೇಕನ್ stability of carbocation. So we are having different types of carbocations, and for example, to explain the hyperconjugation, I have taken 3 different types of carbocations. That is, one is primary carbocation, so another one is secondary carbocation, another one is tertiary carbocation. So ಇಲ್ಲಿ ನೋಡಿ, here positively charged carbon undergoes what? sp2 hybridization, which is attached to what? sp3 hybridized carbon, and this carbon we call it as alpha carbon ಅಂತ ಕರಿತೀವಿ. ಸೊ ಈ ಆಲ್ಫಾ ಕಾರ್ಬನ್ ಹತ್ರ ಎಷ್ಟು ಹೈಡ್ರೋಜನ್ ಇರುತ್ತೋ ಅಷ್ಟು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಪಾಸಿಬಲ್ ಇದೆ, ಅಥವಾ ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸು ಪಾಸಿಬಲ್ ಇದೆ. ಸೊ ಹಾಗಾದ್ರೆ ನೀವು ಇಲ್ಲಿ ಹೇಳ್ಬೋದು ಎಷ್ಟು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಪಾಸಿಬಲ್ ಇದೆ ಅನ್ನೋದನ್ನು. ಸೊ ಈ ಆಲ್ಫಾ ಹೈಡ್ರೋಜನ್ ನೋಡಿ, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. ಟೋಟಲ್ 3 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ 3 ಹೈಡ್ರೋಜನ್ ಆಟಮ್ಸ್ ಇದೆ ಅಂದರೆ ವಿ ಕ್ಯಾನ್ ರೈಟ್ 3 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್. ನೆಕ್ಸ್ಟು ಇಲ್ಲಿಗೆ ಬನ್ನಿ, ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಈ ಸೆಕೆಂಡರಿ ಕಾರ್ಬೋಕ್ಯಾಟಯಾನಲ್ಲಿ ಸಿಯರ್ carbon carrying undergoes what? Positive charge undergoes sp2 hybridization. Here it is sp3. Here also it is sp3. Here this is called alpha carbon. This also alpha. This alpha carbon carries 3 alpha hydrogen atom. By using these 3 you can write 3 hyperconjugating structures. This alpha contains 3 sp3 ಅಥವಾ alpha hydrogens. Hence by using this we can write 3 hyperconjugating structures. So total here 3 can write 3 hyperconjugating structures, here 3. So total can write 6 hyperconjugating structures. Next, so that is tertiary carbocation. So tertiary carbocation, again carbon carrying positive charge undergoes what? sp2, which is attached to sp3. Again it is sp2, it is attached to sp3. Here also this carbon undergoes sp3. This is alpha, this is also alpha, this is also alpha. So hangare each there are 3 alpha carbon atoms. Each carbon atoms contains 3 hydrogen. So hence total 3 plus 3 6, 6 plus 3 9. So for tertiary carbocation we can write 9 hyperconjugating structures. So we know that as number of hyperconjugating structures increases, their stability increases. Hence tertiary carbocation is more stable than secondary carbocation, which is more stable than primary carbocation. So methyl carbocation nalli no resonating or hyperconjugating structures, hence it is least stable. So I think you understood the concept of hyperconjugation and its application. So next we'll see the case 2. Case 2 ಏನು ಅಥವಾ ಸೆಕೆಂಡ್ ಅಪ್ಲಿಕೇಶನ್ ಏನು? ಸ್ಟೆಬಿಲಿಟಿ ಆಫ್ ಆಲ್ಕೀನ್ಸ್. ರೈಟ್, ಸ್ಟೆಬಿಲಿಟಿ ಆಫ್ ಆಲ್ಕೀನ್ಸಲ್ಲಿ ಸೊ ನಮಗೆ ಕಂಡೀಷನ್ ಏನು? ಆಲ್ರೆಡಿ ನಮಗೆ ಗೊತ್ತಿದೆ ಕಂಡೀಷನ್ ಏನಪ್ಪ ಅಂತಂದರೆ sp2 hybridized carbon ಇರಬೇಕು ಮಾಲಿಕ್ಯೂಲಲ್ಲಿ, ಆ್ಯಂಡ್ ಇಟ್ ಶುಡ್ ಬಿ ಅಟ್ಯಾಚ್ ಟು ವಾಟ್? sp3 hybridized carbon, which is called alpha carbon, and this alpha carbon must contain at least one hydrogen. Here this alpha carbon contains how many hydrogen atoms? 3 hydrogen atoms. So by using these 3 hydrogen we can write how many hyperconjugating structures? 3 hyperconjugating structures. So propene ಗೆ you can write 3 hyperconjugating structures. Next ಈ ಕಡೆ ಬನ್ನಿ, ನೆಕ್ಸ್ಟ್ ಮಾಲಿಕ್ಯೂಲಲ್ಲಿ ದಿಸ್ ಇಸ್ ಕಾಲ್ಡ್ 2-butene. ಸೊ 2-buteneನಲ್ಲಿ ನೋಡಿ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ಇಟ್ ಅಂಡರ್ಗೋಸ್ sp2. ಹಿಯರ್ ಆಲ್ಸೋ ಇಸ್ ಅಂಡರ್ಗೋಸ್ sp2. ಹಿಯರ್ ದಿಸ್ ಕಾರ್ಬನ್ ಅಂಡರ್ಗೋಸ್ sp3. ಹಿಯರ್ ದಿಸ್ ಕಾರ್ಬನ್ ಅಂಡರ್ಗೋಸ್ sp3. ಸೊ ನಮಗೆ ಕಂಡೀಷನ್ ಇರೋದೇನು? ಆಲ್ರೆಡಿ ನಮಗೆ ಗೊತ್ತಿದೆ ಕಂಡೀಷನ್ ಏನು ಬೇಕಪ್ಪ? sp2 ಶುಡ್ ಬಿ ಅಟ್ಯಾಚ್ ಟು sp3 ಇದೆ. ಇಲ್ಲೂ ಅಷ್ಟೇ sp2 ಶುಡ್ ಬಿ ಅಟ್ಯಾಚ್ ಟು
sp3 ಅದು ಇದೆ. ಸೊ ದೆನ್ ನೆಕ್ಸ್ಟ್ ಏನು ನಮಗೆ ಆಲ್ಫಾ ಕಾರ್ಬನ್. ಸೊ ಆಲ್ಫಾ ಕಾರ್ಬನ್ ಇದೆಯಾ? ಇದೆ ಆಲ್ಫಾ ಕಾರ್ಬನ್. ದಿಸ್ ಈಸ್ ಆಲ್ಫಾ. ಇದು ಇದೆಯಾ? ಎಸ್ ಆಲ್ಫಾ ಇದೆ. ಸೊ ಹಂಗಾರೆ ದಿಸ್ ಆಲ್ಫಾ ಕಂಟೈನ್ಸ್ ಹೌ ಮೆನಿ ಹೈಡ್ರೋಜನ್ ಆಟಮ್ಸ್? 3 hydrogen atoms. This alpha contains how many hydrogen atoms? 3 hydrogen atoms. So by using these 6 hydrogen atom we can write 6 hyperconjugating structures. ಸೊ ಹಂಗಾರೆ ನೋಡಿ ಇಲ್ಲಿ ಓನ್ಲಿ 3 ಇತ್ತು, ಇಲ್ಲಿ ಎಷ್ಟಾಯಿತು? 6 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್ ಆಯಿತು. ಸೊ ಹಂಗಾರೆ ಇಫ್ ಯು ಸಿ ದ ಸ್ಟೆಬಿಲಿಟಿ ಆಫ್ ಪ್ರೋಪೀನ್ ಆ್ಯಂಡ್ 2-ಬ್ಯೂಟೀನಲ್ಲಿ, ಸೊ 2-ಬ್ಯೂಟೀನ್ ಈಸ್ ಮೋರ್ ಸ್ಟೇಬಲ್ ಬಿಕಾಸ್ ಇಟ್ ಹ್ಯಾಸ್ more number of hyperconjugating structures. Next ಬನ್ನಿ. ಸೊ ನೆಕ್ಸ್ಟ್ ಮಾಲಿಕ್ಯೂಲಲ್ಲಿ, ಸೊ ನೆಕ್ಸ್ಟ್ ಮಾಲಿಕ್ಯೂಲಲ್ಲಿ ಏನು ಕಂಡೀಷನ್ ಇದೆಯಾ ನೋಡೋಣ. ಏನು ಕಂಡೀಷನ್ನು? sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ. ಇಟ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ವಾಟರ್, ಶುಡ್ ಬಿ ಅಟ್ಯಾಚ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ. ಸೊ ನಮಗೆ ಕಂಡೀಷನ್ನು ಇದೆ ನೋಡಿ, ಇದೇ ಕಂಡೀಷನ್ ನಮಗೆ ಬೇಕಾಗಿದ್ದ ಕಂಡೀಷನ್ ಇದೆಯಾ? ಇದು ಕಂಡೀಷನ್ನು. ಸಿ ಈಗ ಆಲ್ಫಾ ಹೈಡ್ರೋಜನ್ ಯಾವ್ದು ನಮಗೀಗ? ದಿಸ್ ಈಸ್ ಆಲ್ಫಾ. ಸೊ ಇದು ನಮಗೆ ನೋಡಿ ಇದು ಬರಲ್ಲ, sp2 ಹೈಬ್ರಿಡೈಸ್ಡ್ ಕಾರ್ಬನ್, ಇಟ್ ಶುಡ್ ಬಿ ಅಟ್ಯಾಚ್ ಟು ವಾಟರ್, sp3 ಆಗಿರಬೇಕಿತ್ತು. ಬಟ್ ಇದು sp2 ಅಟ್ಯಾಚ್ ಟು, ದಿಸ್ ಈಸ್ sp2 ಬಟ್ ಇಟ್ ಈಸ್ ಅಟ್ಯಾಚ್ ಟು ವಾಟರ್, sp2ನೇ ಅಗೇನ್. ಸೊ ಇಲ್ಲಿ ಕಂಡೀಷನ್ ಬರೋದಿಲ್ಲ. ಸೊ ನಮಗಿರೋದು ಇಲ್ಲಿ ಇದಿಷ್ಟೇ, sp2 ಅಟ್ಯಾಚ್ ಟು sp3 ಹೈಬ್ರಿಡೈಸ್ಡ್ ಇಮಿಡಿಯೇಟ್ sp2ನ ಇಮಿಡಿಯೇಟ್ ಕಾರ್ಬನ್ನನ್ನೇ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ, ವಿಚ್ ಕ್ಯಾರೀಸ್ ಹೌ ಮೆನಿ ಹೈಡ್ರೋಜನ್ ಆಟಮ್ಸ್? ಹೌ ಮೆನಿ? 2 hydrogen atoms. ಸೊ ಹಂಗಾರೆ ಬೈ ಯೂಸಿಂಗ್ ದೀಸ್ 2 hydrogen ಯು ಕ್ಯಾನ್ ರೈಟ್ ಹೌ ಮೆನಿ ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್? 2 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್ ಬರೀಬೋದು. ಸೊ ಹಾಗಾದರೆ ಪ್ರೋಪೀನ್, 2-ಬ್ಯೂಟೀನ್, 1-ಬ್ಯೂಟೀನ್. ದಿಸ್ ಇಸ್ ಪ್ರೋಪೀನ್, ದಿಸ್ ಇಸ್ 2-ಬ್ಯೂಟೀನ್, ದಿಸ್ ಇಸ್ 1-ಬ್ಯೂಟೀನ್. ಸೊ ಈ ಮೂರಲ್ಲಿ ಮೋರ್ ಸ್ಟೇಬಲ್ ಯಾವುದಪ್ಪ ಅಂದರೆ ದಟ್ ಈಸ್ 2-ಬ್ಯೂಟೀನ್ ಈಸ್ ಮೋರ್ ಸ್ಟೇಬಲ್. ವೈ 2-ಬ್ಯೂಟೀನ್ ಈಸ್ ಮೋರ್ ಸ್ಟೇಬಲ್? ಬಿಕಾಸ್ ಆಫ್ more number of hyperconjugating structures. I think you are following the concept. Next we'll move on to questions move ಆಗೋಣ. ಸೊ ಈಗ ನೋಡಿ, find the number of contributing structures showing hyperconjugation. contributing structures ಅಂದರೆ canonical or resonating structures. ಸೊ ಇಲ್ಲಿ ಕೊಟ್ಟಿರೋದು ನೋಡಿ ಎಲ್ಲದು ಕಾರ್ಬೋಕ್ಯಾಟಯಾನ್ಸೇ ಇದೆ, ಹೌದಾ? ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್. ಸೊ ಹಿಯರ್ ಇಲ್ಲಿ ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಕಾರ್ಬನನ್ನು ಇಮಿಡಿಯೇಟ್ ಕಾರ್ಬನನ್ನೇ ವಿ ಕಾಲ್ ಇಟ್ ಆ್ಯಸ್ ಆಲ್ಫಾ ಅಂತ ಕರಿತೀವಿ. ಆ್ಯಂಡ್ ದಿಸ್ ಆಲ್ಫಾ ಕಾರ್ಬನ್ ನೋಡಿ, ಈ ಕಾರ್ಬನ್ ಹತ್ರ ನಮಗೆ ಆಲ್ರೆಡಿ ಎಷ್ಟು 3 ಬಾಂಡ್ಸ್ ಇದೆ. ಹಾಗಾದ್ರೆ ಹೈಡ್ರೋಜನ್ ಎಷ್ಟಿರ್ತದೆ? 1 ಹೈಡ್ರೋಜನ್ ಇರ್ತದೆ. ಸೊ ಹಂಗಾರೆ ಬೈ ಯೂಸಿಂಗ್ this 1 alpha hydrogen we can write only 1 hyperconjugating structure possible ಇದೆ. ನೆಕ್ಸ್ಟು ಎಲ್ಲಿಗೆ ಬನ್ನಿ, ಇಲ್ಲೂ ಅಷ್ಟೇ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಇದೆ ವಿಚ್ ಈಸ್ ಅಟ್ಯಾಚ್ ಟು ಇಮಿಡಿಯೇಟ್ ಕಾರ್ಬನನ್ನು ವಿ ಕಾಲ್ ಇಟ್ ಆಸ್ ಆಲ್ಫಾ ವಿಚ್ ಕಂಟೈನ್ಸ್ ಓನ್ಲಿ 1 ಹೈಡ್ರೋಜನ್. ಹಿಯರ್ ಆಲ್ಸೋ ಆಲ್ಫಾ, ದಿಸ್ ಇಸ್ ಮೀಥೈಲ್ ಗ್ರೂಪ್. ನಿಮಗೆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಗೊತ್ತಿದ್ದರೆ ಮಾತ್ರ ಇದು ಅರ್ಥ ಆಗುತ್ತೆ. This carbon contains 3 hydrogen atom. Here positively charged carbon, immediate carbon is alpha. This contains 2 hydrogen atom. So total here 1, here 3, 4, here 2, 6. Total you can write 6 hyperconjugating structures. So ಇಲ್ಲಿಗೆ ಬನ್ನಿ. ನೆಕ್ಸ್ಟ್ ಥರ್ಡ್ ಒನ್ನಲ್ಲಿ ಏನಿದೆ ನೋಡಿ, ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನನ್ನು ಇಮಿಡಿಯೇಟ್ ಕಾರ್ಬನ್ ಈಸ್ ಕಾಲ್ಡ್ ವಾಟ್? ಆಲ್ಫಾ. Here also immediate carbon is called alpha. Here only carbon contains 2 bonds ಅಂದರೆ ರಿಮೈನಿಂಗ್ ಎಷ್ಟು ಹೈಡ್ರೋಜನ್ಸ್ ಇದೆ? 2 ಹೈಡ್ರೋಜನ್ ಇರುತ್ತೆ. ಇಲ್ಲಿ ಎಷ್ಟು ಹೈಡ್ರೋಜನ್ ಇರುತ್ತೆ? 1 ಹೈಡ್ರೋಜನ್ ಇರುತ್ತೆ. ಸೊ ಟೋಟಲ್ ಆಲ್ಫಾ ಕಾರ್ಬನ್ ಹತ್ರ ಟೋಟಲ್ 3 ಹೈಡ್ರೋಜನ್ಸ್ ಇದೆ. ಯು ಕ್ಯಾನ್ ರೈಟ್ 3 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್. ಸೊ ಇದರಲ್ಲಿ ಮೋಸ್ಟ್ ಸ್ಟೇಬಲ್ ಯಾವುದಪ್ಪ ಅಂತಂದರೆ ಬಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ವಾಟ್? ಸಿ ವಿಚ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ A. So this is what stability order. Next one. Next we'll move on to next one.
ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಇದೆ. ಈ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಇಮಿಡಿಯೇಟ್ ಕಾರ್ಬನ್, ದಿಸ್ ಈಸ್ ಆಲ್ಫಾ, this is alpha, this is alpha. This carries how many hydrogen atoms? 2 hydrogen atoms. This alpha carries how many? 2. This alpha carries how many? 3. Total number of alpha hydrogens ಎಷ್ಟಿದೆ? 3 plus 2 5, 5 plus 2 7. So you can write 7 hyperconjugating structures. ಇಲ್ಲಿಗೆ ಬನ್ನಿ. Here it is sp2, already 2-butene explain ಮಾಡಿದ್ದೀವಿ ನಾವು. sp2, it is sp3. ಇದು alpha ಇದೆ, ಇದು alpha. So here it is 3 hydrogen, here it is 3 hydrogen, 3 plus 3 total you can write 6 hyperconjugating structures. Next ಬನ್ನಿ, ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡ್ ಅಂತಂದರೆ ಇಟ್ ಈಸ್ sp2, here also sp2. ಸೊ ಇದ್ರ ಇಮಿಡಿಯೇಟ್ ಕಾರ್ಬನ್ ದಿಸ್ ಈಸ್ ಆಲ್ಫಾ, ಇದ್ರ ಇಮಿಡಿಯೇಟ್ ಕಾರ್ಬನ್ ಆಲ್ಫಾ, ಇದ್ರ ಇಮಿಡಿಯೇಟ್ ಕಾರ್ಬನ್ ಆಲ್ಫಾ. ಹಿಯರ್ ಇಟ್ ಕ್ಯಾರೀಸ್ 3 ಹೈಡ್ರೋಜನ್, ಹಿಯರ್ ಇಟ್ ಕ್ಯಾರೀಸ್ 2 ಹೈಡ್ರೋಜನ್, ಹಿಯರ್ ಇಟ್ ಕ್ಯಾರೀಸ್ 2 ಹೈಡ್ರೋಜನ್. ಟೋಟಲ್ ಎಷ್ಟಾಯಿತು? 3 plus 2 5, 5 plus 2 7. So 7 hyperconjugating structures ಇದೆ. So this is how we can find out number of hyperconjugating structures. ನೆಕ್ಸ್ಟ್ ನೋಡಿ, ಇಲ್ಲಿ ಇಲ್ಲೂ 7 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್ ಇದೆ, ಇಲ್ಲೂ 7 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್ ಇದೆ. ಹಾಗಾದ್ರೆ ನೀವು ಕೇಳ್ಬೋದು ಇದರಲ್ಲಿ ಎರಡರಲ್ಲಿ ಮೋರ್ ಸ್ಟೇಬಲ್ ಯಾವುದು ಅಂತ. ಇಲ್ಲಿರೋದು ಕಾರ್ಬೋಕ್ಯಾಟಯಾನು. ಸೊ ಕಾರ್ಬೋಕ್ಯಾಟಯನ್ ಇಟ್ಸ್ ಎನ್ ಇಂಟರ್ಮೀಡಿಯೇಟು. ಸೊ ಜನರಲಿ ಇಂಟರ್ಮೀಡಿಯೇಟ್ಸ್ ಆರ್ ವೆರಿ ಲೆಸ್ ಸ್ಟೇಬಲ್, ವೆರಿ ಶಾರ್ಟ್ ಲಿವ್ಡ್ ಸ್ಪೀಷೀಸ್. ಹೆನ್ಸ್ ಅಮಾಂಗ್ ದೀಸ್ ತ್ರೀ ಸೊ ಜನರಲಿ ನಮಗೆ ಇವೆರಡಲ್ಲಿ ಸೇಮ್ ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ ಇದ್ದಾಗ ಸೊ ಜನರಲಿ ಇಟ್ ಈಸ್ ಸಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ವಾಟ್ ಎ ಇರ್ತದೆ. ಸೊ ನೆಕ್ಸ್ಟು ಎ ಮತ್ತು ಬಿ ಎಲ್ ಕಂಪೇರ್ ಮಾಡಿದ್ರೆ ಸೊ ನಮಗೆ ಇಲ್ಲಿ ವಿ ಕ್ಯಾನಾಟ್ ಕಂಪೇರ್, ಯಾಕೆಂದರೆ ಇಲ್ಲಿ ಇದು ಮಾಲಿಕ್ಯೂಲ್ ಆಗುತ್ತೆ, ಇದು ಸ್ಪೀಷೀಸ್ ಆಗುತ್ತೆ. ಸೊ ಜನರಲಿ ಎ ಈಸ್ ವೆರಿ ಲೆಸ್ ಸ್ಟೇಬಲ್ ಆಗಿರುತ್ತೆ. ಸೊ ಕಂಪ್ಯಾರಿಸನ್ ಬಂದಾಗ ವಿ ಹ್ಯಾವ್ ಟು ಟೇಕ್ ಸೇಮ್ ಟೈಪ್ ಆಫ್ ಕಾಂಪೌಂಡ್ಸ್ ತೊಗೋಬೇಕು, ರೈಟ್. ಅಂದರೆ ಸೇಮ್ ಟೈಪ್ ಆಫ್ ಕಾಂಪೌಂಡ್ಸ್ ಅಂದರೆ ಅದು ಮಾಲಿಕ್ಯೂಲ್ ಆಗಿರಬೇಕು ಅಥವಾ ಅಯಾನ್ಸೇ ಆಗಿರಬೇಕು. ಹಿಯರ್ ವಿ ಕ್ಯಾನಾಟ್ ಕಂಪೇರ್ ಅಯಾನ್ಸ್ ವಿತ್ ಮಾಲಿಕ್ಯೂಲ್. ಇದರಲ್ಲಿ ಕಂಪೇರ್ ಮಾಡ್ಬೋದು ಯಾವುದು ಎ ಮತ್ತು ಸಿ ಅಲ್ಲಿ, ರೈಟ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಥರ್ಡ್ ಒನ್. ಸೊ ಥರ್ಡ್ ಒನ್ ಈಸ್ ನೋಡಿ, ಹಿಯರ್ ಡಬಲ್ ಬಾಂಡೆಡ್ ಕಾರ್ಬನ್ ಐಟಮ್ ಅಂತಂದರೆ sp2. ಸೊ sp2ನ ಇಮಿಡಿಯೇಟ್ ದಿಸ್ ಈಸ್ ಆಲ್ಫಾ ವಿಚ್ ಕ್ಯಾರೀಸ್ 1 ಹೈಡ್ರೋಜನ್, alpha hydrogen. Here immediate this is alpha, this contains 2. So total you can write 3 hyperconjugating structures. Next here sp2 which is attached to sp3 which carries 2, idu alpha, idunu alpha, ಇಲ್ಲಿ 2 hydrogen ಇದೆ, ಇಲ್ಲಿ 3 hydrogen. Total you can write 5 hyperconjugating structures. Next ಇಲ್ಲಿ ಬನ್ನಿ, sp2 it is attached to sp3 alpha, this is also alpha. So here it carries 3 hydrogen, here it carries 1 hydrogen. So hangare total you can write how many? 4 hyperconjugating structures. So ಇದರಲ್ಲಿ ನೀವು ಸ್ಟೆಬಿಲಿಟಿ ಕ್ಯಾನ್ ಕಂಪೇರ್, ಈಸಿಲಿ ಕಂಪೇರ್ ಮಾಡ್ಬೋದು. ಬಟ್ ಇಲ್ಲಿ ಏನು ಸೆಕೆಂಡ್ ಒನ್ ಏನಿದೆ ಅದು ಕಾರ್ಬೋಕ್ಯಾಟಯಾನು, ಇದು ವೆರಿ ಶಾರ್ಟ್ ಲಿವ್ಡ್ ಸ್ಪೀಷೀಸ್. ಅಂದರೆ ಈ ಮೂರಲ್ಲೂ ವೆರಿ ಶಾರ್ಟ್ ಲಿವ್ಡ್ ಸ್ಪೀಷೀಸ್ ಯಾವುದು ಅಂತಂದರೆ ದಟ್ ಈಸ್ ಕಾರ್ಬೋಕ್ಯಾಟಯಾನ್. ಸೊ ಇವೆರಡರಲ್ಲಿ ನೋಡಿ, ಇದು ಕಾರ್ಬೋಕ್ಯಾಟಯಾನ್ ಇದೆ, ಇದೆರಡು ಬಿ ಮತ್ತು ಸಿ. ಎ ಏನಿದೆ ಮಾಲಿಕ್ಯೂಲ್ ಇದೆ, ಇಟ್ಸ್ ನಾಟ್ ಎನ್ ಅಯಾನ್. ಸೊ ಹಂಗಾರೆ ಬಿ ಆ್ಯಂಡ್ ಸಿ ಅಲ್ಲಿ ಈ ಕ್ಯಾನ್ ಕಂಪೇರ್ ಅಯಾನ್ಸನ್ನು ಕಂಪೇರ್ ಮಾಡ್ಬೋದು. ಸೊ ಅಯಾನ್ಸ್ ಕಂಪೇರ್ ಮಾಡಿದ್ರೆ ಸೊ ಜನರಲಿ ನಮಗೇನಾಗಿರ್ತದೆ, ಬಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ವಾಟ್ ಸಿ ಆಗಿರುತ್ತೆ. ಇವು ಮೂರಲ್ಲೂ ಕಂಪೇರ್ ಮಾಡಿದ್ರೆ ಮಾಲಿಕ್ಯೂಲೇ ಸ್ಟೇಬಲ್ ಇರ್ತದೆ ಕಂಪೇರ್ ಟು ಅಯಾನ್ಸ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ಸ್ ನೋಡಿ, ಆಲ್ರೆಡಿ ನಾನು ಹೇಳಿದೆ, ಅದು ಅಪ್ಲಿಕೇಶನ್ ಜೊತೆಗೇ ಹೇಳ್ತಾ ಬಂದಿದ್ದೀನಿ ಹಾಗೇನೆ. ಇಟ್ ಈಸ್ ಯೂಸ್ ಟು ಕಂಪೇರ್ ದಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯನ್ಸ್ ಆ್ಯಂಡ್ ಆಲ್ಕಿನ್ಸ್. ಸೊ ನೋಡಿ, ಸ್ಟೆಬಿಲಿಟಿ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಇನ್ಕ್ರೀಸ್ ಆದರೆ ಸ್ಟೆಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಈಗ ಒಂದು ಕ್ವೆಶನ್ ಇದೆ, 4 ಟೈಪ್ಸ್ ಆಫ್ ಕಾರ್ಬೋಕ್ಯಾಟಯನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ. ಸೊ ಇದನ್ನು ಆರ್ಡರ್ ಬರೀಬೇಕು ನಾವೀಗ. ಯಾವುದು? ಈಗ ಫಸ್ಟ್ ಇಲ್ಲಿ ನೋಡೋಣ. ಸೊ ಇದರಲ್ಲಿ ನಮಗೆ ಹಿಯರ್ ಕಾರ್ಬೋಕ್ಯಾಟಯನ್, ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬೋಕ್ಯಾಟಯನ್ ಇಮಿಡಿಯೇಟ್ ಕಾರ್ಬನ್, ದಟ್ ಈಸ್ ಆಲ್ಫಾ ಕಾರ್ಬನ್ ವಿಚ್ ಕಂಟೈನ್ಸ್ ಹೌ ಮೆನಿ ಹೈಡ್ರೋಜನ್? 2 alpha hydrogen. So you can write 2 hyperconjugating structures. Here ಇಲ್ಲಿಗೆ ಬನ್ನಿ. ಸೊ ಇಲ್ಲಿ here it is alpha, this contains
3 hydrogen atom, it contains 2 hydrogen atoms. Total, can write 5 hyperconjugating structures. Here it is 2 hyperconjugating structures. Next ಬನ್ನಿ. ಸೊ ಇಲ್ಲಿ immediate carbon, this is alpha, alpha, it is 3 hydrogen, here it is 2 hydrogen. Total you can write, sorry, not 2, here it is 1. ಏಕೆ ಇಲ್ಲಿ 3 ಬಾಂಡ್ಸ್ ಇದೆ, ಆಲ್ರೆಡಿ ಕಾರ್ಬನ್ಗೆ 3 ಬಾಂಡ್ಸ್ ಇದೆ. ಸೊ ದಟ್ ಈಸ್ ಓನ್ಲಿ 1 alpha hydrogen ಇದೆ. ಸೊ ಹಂಗಾರೆ ಟೋಟಲ್ ಯು ಕ್ಯಾನ್ ರೈಟ್ ಹೌ ಮೆನಿ ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್, 4 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಸೊ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ ಇಮಿಡಿಯೇಟ್ alpha is also alpha, is also alpha. So here it is methyl group 3 hydrogen, here also methyl 3 hydrogen, here it is 2 hydrogen. 3 plus 3 6, 6 plus 2 8. So you can write 8 hyperconjugating structures. So hence if you write the decreasing order of stability of carbocations ಎಲ್ಲವೂ ಅಯಾನ್ಸ್ ಆಗಿರೋದ್ರಿಂದ ಸೊ ಡಿ ಈಸ್ ಮೋರ್ ಸ್ಟೇಬಲ್. ನೆಕ್ಸ್ಟ್ ಯಾವುದು ಬಿ, ನೆಕ್ಸ್ಟ್ ಯಾವುದು ಸಿ, ನೆಕ್ಸ್ಟ್ ಯಾವುದು ಎ. ಸೊ ದಿಸ್ ಈಸ್ ದಿ ಸ್ಟೆಬಿಲಿಟಿ ಆರ್ಡರ್ ಆಫ್ these different types of carbocations. As number of hyperconjugating structures increases, stability of carbocation also increases. Next we'll move on to next one, alkenes. So alkenes ಅಲ್ಲಿ here it is sp2, sp2 it is ಇದರಲ್ಲಿ ಇರೋದು ಒಂದೇ alpha, so that is 2 hydrogen atoms. Here it is alpha, here also alpha, here it contains 3 hydrogens, here also 3 hydrogens. So ಇಲ್ಲಿಗೆ ಬನ್ನಿ. Next here it is sp2, 3 hydrogen, this is alpha, this is alpha, here also 3 hydrogen. So here you can write how many 2 hyperconjugating structures. Here 3 plus 3 6 hyperconjugating structures. Here it is 6 hyperconjugating structures. ನೋಡಿ ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಎರಡೂ ನ್ಯೂಟ್ರಲ್ ಮಾಲಿಕ್ಯೂಲು. ನಿಮಗೆ ಹೈಡ್ರೋಕಾರ್ಬನ್ಸಲ್ಲಿ ಆಲ್ಕಿನ್ಸ್ ಮಾಡಬೇಕಾದ್ರೆ ಹೇಳ್ತಿರ್ತಾರೆ. ಸೊ ನಮಗೆ ಈ ಆಲ್ಕಿನ್ಸ್ ಏನಿದೆಯಲ್ಲ, ದೀಸ್ 2 ಆಲ್ಕಿನ್ಸ್ ಎಕ್ಸಿಬಿಟ್ ವಾಟ್ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್. Geometrical isomerism, it is also called as what? Cis trans isomerism. So cis ಮತ್ತೆ trans isomer, ಇದು trans isomer, this is trans isomer, this is cis isomer. So ಎರಡು ಜನರಲ್ ನಾವು ಹೇಳಿದ್ವಿ ಸ್ಟೆಬಿಲಿಟಿ ಹೇಳ್ಬೇಕಾದ್ರೆ ಅದು trans isomer is more stable than what? Cis isomer. Hence here B is more stable than C, which is more stable than A. A is least stable ಯಾಕೆ? Contains only 2 hyperconjugating structures. ಗೊತ್ತಾಯ್ತಲ್ಲ, ಬಿ ಮತ್ತು ಸಿ ದೇ ಕಂಟೈನ್ ಸೇಮ್ ನಂಬರ್ ಆಫ್ alpha hydrogens, but generally trans isomers are more stable than what? Cis isomer. Next we'll move on to next question. So next question ಏನಿದೆ ನೋಡಿ, here it is sp2, sp2, this is alpha, this is alpha, here 2 hydrogen, here 2 hydrogen. Total you can write 4 hyperconjugating structures. Next ಇಲ್ಲಿಗೆ ಬನ್ನಿ, sp2, sp2, it is at alpha, this is alpha, it is 2, here it is 2, you can write 4 hyperconjugating structures. Next ಇಲ್ಲಿ ಬನ್ನಿ, here it is alpha, alpha, 2 hyperconjugating structures, here it is 2 hydrogen atoms, it is 2 hydrogen atoms, here also 2 hydrogen atoms. So that you can write how many? 4 hyperconjugating structures. ನೋಡಿ ಇದು ಅಬ್ಸರ್ವ್ ಮಾಡಿದ್ರೆ ಎಲ್ಲದರಲ್ಲೂ, ಇಫ್ ಯು ಅಬ್ಸರ್ವ್ ಇನ್ ಆಲ್ ಕೇಸಸ್, ಸೊ ಎಲ್ಲ ಕೇಸಸ್ಸಲ್ಲೂ ನಿಮಗೆ ನಂಬರ್ ಆಫ್ ಹೈಪರ್ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್ ಎಷ್ಟಿದೆ? 4 ಇದೆ, ಇಲ್ಲೂ 4 ಇದೆ. ಸೊ ಇದರಲ್ಲಿ ಸ್ಟೆಬಿಲಿಟಿ ಹೇಳ್ಬೇಕೀಗ. ಸ್ಟೆಬಿಲಿಟಿ ನೋಡಿ, ಈಗ ಸಿಲ್ಲಿ ಬಿ ತಗೊಳ್ಳಿ. ಸೊ ಬಿಯಲ್ಲಿ ಇಲ್ಲಿರೋದು ಟರ್ಷರಿ ಆಲ್ಕೈಲ್ ಗ್ರೂಪ್. ಸೊ ಟರ್ಷರಿ ಆಲ್ಕೈಲ್ ಗ್ರೂಪ್ ಏನು ತೋರಿಸುತ್ತೆ? ಇಟ್ ಶೋಸ್ ಪ್ಲಸ್ ಐ ಎಫೆಕ್ಟ್. ಸೊ ಪ್ಲಸ್ ಐ ಎಫೆಕ್ಟಲ್ಲಿ ಟರ್ಷರಿ ಪ್ಲಸ್ ಐ ಎಫೆಕ್ಟ್ ಇಟ್ ಇನ್ಕ್ರೀಸಸ್ ದಿ ಸ್ಟೆಬಿಲಿಟಿ ಆಫ್ ಆಲ್ಕೀನ್. ಸೊ ಇದೆರಡರಲ್ಲಿ ಎ ಮತ್ತು ಸಿಯಲ್ಲಿ ಇಲ್ಲ, ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಇಲ್ಲ. ಹೆನ್ಸ್ ಬಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್. ನೆಕ್ಸ್ಟ್ ಬಿ ಈಸ್ among A, B, C ಅಲ್ಲಿ B is more stable due to what? Plus I effect. ನೆಕ್ಸ್ಟ್ ಎ ಮತ್ತು ಸಿ ಅಲ್ಲಿ ಬಂದರೆ,
ಸೊ ಎ ಮತ್ತು ಸಿ ಯಲ್ಲಿ ಸೊ ಜನರಲಿ ನಮಗೀಗ ಇದರಲ್ಲೂ ಎಷ್ಟಿದೆ 4 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್, ಹಿಯರ್ ಆಲ್ಸೋ 4 ಹೈಪರ್ ಕಾಂಜುಗೇಟಿಂಗ್ ಸ್ಟ್ರಕ್ಚರ್ಸ್. ಹಿಯರ್ the pi bond is present outside the ring, here the pi bond is present inside the ring. So hence the pi bond which is present inside the ring, so it becomes more stable, hence A is more stable. Next ಇರೋದು ಯಾವುದು C. So this is the order. Next we'll move on to fourth one. So fourth one alle next one, fourth one. So here it is. Here observe positively charged immediate carbon. This is alpha, this is alpha, alpha. It is 2 hydrogen, 2 hydrogen, here it is 3 hydrogens. Total you can write 7 hyperconjugating structures. Next, positively charged carbon immediate alpha, this is alpha, this is 2 hydrogen, here it is 1 hydrogen. You can write 3 hyperconjugating structures. So next, here it is immediate, it is alpha, here it is alpha, so total alpha alpha, so that is 4, here it is 2, here it is 2, 4 hyperconjugating structures. Next, positively charged immediate carbon is alpha, only one ide, so hence only one hydrogen is present, can write only one hyperconjugating structures. So ನೀವು stability order ಬರೆದ್ರೆ, so 7 A is more stable than C, which is more stable than B, which is more stable than D. So this is the stability order. So this is about what a hyperconjugation and its application. So next we'll move on to Mesomeric effect or resonance effect ಅಂತಲೂ ಕರೀತಾರೆ. So very important concept it is. Let us see some important points regarding Mesomeric effect. So here Mesomeric effect explain ಮಾಡಬೇಕು ಅಥವಾ Mesomeric effect, if a molecule is showing Mesomeric effect ಅಂದರೆ that molecule must contain what, or it should contain what, this type of conjugated system. So conjugated system ಅಂದ್ರೆ ಏನು? ಸೊ ಜನರಲಿ ನೀವು ಕಾಂಜುಗೇಟೆಡ್ ಸಿಸ್ಟಮ್ ಅಂದರೆ ಆಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಈ ಥರ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೊಂದೇ ಅಲ್ಲ ಕಾಂಜುಗೇಟೆಡ್ ಸಿಸ್ಟಮ್ ಅಂತಂದರೆ. ಸೊ ಇಟ್ ಈಸ್ ಆಲ್ಸೋ ಲೈಕ್ ನೋಡಿ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ದೇ ಆರ್ ಕಾಂಜುಗೇಟೆಡ್ ವಿತ್ ವಾಟ್ ಪೈ ಬಾಂಡ್ಸ್. ಸೊ ಇದನ್ನು ಕಾಂಜುಗೇಟೆಡ್ ಸಿಸ್ಟಮ್ ಅಂತಲೇ ಕರಿತೀವಿ. ನೆಕ್ಸ್ಟು ಆನಯಾನ್, then it is conjugated with pi bond, this also conjugated system. Next cation, this is also conjugated with pi bond. ನೋಡಿ ಇದು ಶಿಫ್ಟ್ ಆಗೋದ್ರಿಂದ ನಮಗೆ ಪಾಸಿಟಿವ್ ಚಾರ್ಜನು ಶಿಫ್ಟ್ ಆಗ್ತಾ ಹೋಗುತ್ತೆ. here it is free radical. ನೆಕ್ಸ್ಟು ಕಾಂಜುಗೇಟೆಡ್ ಸಿಸ್ಟಮ್, ಇಲ್ಲೂ ಅಷ್ಟೇ ಶಿಫ್ಟ್ ಆಗೋದ್ರಿಂದ ನಮಗೆ ಫ್ರೀ ರ್ಯಾಡಿಕಲ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಥರದ ಸಿಸ್ಟಮ್ಸನ್ನು ವಿ ಕಾಲ್ ಇಟ್ ಆ್ಯಸ್ ವಾಟ್ ಕಾಂಜುಗೇಟೆಡ್ ಸಿಸ್ಟಮ್. ಬರೀ ಆಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದ್ದರೆ ಅಲ್ಲ ಕಾಂಜುಗೇಟೆಡ್ ಸಿಸ್ಟಮ್. ಸೊ ಈ ಥರ ಡಿಫ್ರೆಂಟ್ ಸ್ಪೀಷೀಸಲ್ಲೂ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಮೆಸೋಮೆರಿಕ್ ಎಫೆಕ್ಟ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಡಿಸ್ಟೆನ್ಸ್ ಇಂಡಿಪೆಂಡೆಂಟ್ ಎಫೆಕ್ಟ್. ಅಂದರೆ ನಾವು ಯಾಕೆ ಡಿಸ್ಟೆನ್ಸ್ ಇಂಡಿಪೆಂಡೆಂಟ್, ಈ ಇಂಡಕ್ಟ್ ಎಫೆಕ್ಟ್ ಹೇಳಬೇಕಾದ್ರೆ ಡಿಸ್ಟೆನ್ಸ್ ಡಿಪೆಂಡೆಂಟ್ ಅಂತ ಹೇಳಿದ್ವಿ. ಮೀನ್ಸ್ ಆಫ್ಟರ್ ಥರ್ಡ್ ಕಾರ್ಬನ್ ಆಟಮ್ ದೇರ್ ಈಸ್ ನೋ ಆರ್ ಇಂಡಕ್ಟ್ ಎಫೆಕ್ಟ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲಿವರೆಗೂ ಮಾಲಿಕ್ಯೂಲಲ್ಲಿ ಎಲ್ಲಿವರೆಗೂ ಯು ಕ್ಯಾನ್ ಅಬ್ಸರ್ವ್ ದಿ ಕಾಂಜುಗೇಟೆಡ್ ಸಿಸ್ಟಮ್ ಟು ಟಿಲ್ ದೇರ್ ಆರ್ ಟಿಲ್ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಮೆಸೋಮೆರಿಕ್ ಎಫೆಕ್ಟ್. ಅಲ್ಲಿವರೆಗೂ ಮೆಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಇರ್ತದೆ. ನೆಕ್ಸ್ಟ್ ಇಂಡಕ್ಟಿವ್ ಎಫೆಕ್ಟಲ್ಲಿ ಏನಿದೆ, ದೇರ್ ಈಸ್ ಪಾರ್ಷಿಯಲ್ ಡೆವಲಪ್ಮೆಂಟ್ ಆಫ್ ಚಾರ್ಜ್, ಬಟ್ ಹಿಯರ್ ದೇರ್ ಈಸ್ ಆ್ಯಕ್ಚುಯಲ್ ಆರ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಚಾರ್ಜ್, ಕಂಪ್ಲೀಟ್ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಬರ್ತದೆ. ಆ್ಯಂಡ್ ದ ಥರ್ಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ದ ಇಂಟ್ರಾಕ್ಷನ್ ಈಸ್ ಇನ್ ಬಿಟ್ವೀನ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ವಿತ್ ಪೈ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಆರ್ ಮೇ ಬಿ ಬಿಟ್ವೀನ್ ಪೈ ಎಲೆಕ್ಟ್ರಾನ್ಸ್ ವಿತ್ ಪೈ ಎಲೆಕ್ಟ್ರಾನ್ಸ್ ಆಗಿರ್ಬೋದು. ಸೊ ಈ ಇಂಟ್ರಾಕ್ಷನ್ಸ್ ಇರುತ್ತೆ. ಸೊ ದಿಸ್ ಈಸ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಮೆಸೋಮೆರಿಕ್ ಎಫೆಕ್ಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಟೈಪ್ಸ್ ಆಫ್ ಮೆಸೋಮೆರಿಕ್ ಎಫೆಕ್ಟ್. ಸೊ ಟೈಪ್ಸ್ ಆಫ್ ಮೆಸೋಮೆರಿಕ್ ಎಫೆಕ್ಟಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಮೆಸೋಮೆರಿಕ್ ಎಫೆಕ್ಟ್, ಪ್ಲಸ್ ಎಮ್ ಆ್ಯಂಡ್ ಮೈನಸ್ ಎಮ್, ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್ ಆ್ಯಂಡ್ ನೆಗೆಟಿವ್ ಮೆಸೋಮೆರಿಕ್ ಎಫೆಕ್ಟ್. ಮೆಸೋಮೆರಿಕ್ ಎಫೆಕ್ಟ್ ಅಂತಲೂ ಕರೀತಾರೆ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಅಂತಲೂ ಕರೀತಾರೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ, ಸಿಂಪಲ್. ಸೊ ಮೆಸೋಮೆರಿಕ್ ಎಫೆಕ್ಟಲ್ಲಿ, ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟಲ್ಲಿ ನೋಡಿ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ದೇ ಆರ್ ಇನ್ ಕಾಂಜುಗೇಟೆಡ್ ವಿತ್ ವಾಟ್ ಪೈ ಬಾಂಡ್, ಲೋನ್ ಪೇರ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದೆ.
ಈ ಲೋನ್ ಪೇರ್ ಎಲೆಕ್ಟ್ರಾನ್ ಶಿಫ್ಟ್ ಆಗೋದ್ರಿಂದ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತದೆ. ಸೊ ಇಯರ್ ನೌ ದ ಪೈ ಎಲೆಕ್ಟ್ರಾನ್ಸ್, ಇದು ಕಾಂಜುಗೇಟೆಡ್ ಸಿಸ್ಟಮ್ ಅಂತಂದರೆ, ದಿಸ್ ಇಸ್ ಕಾಂಜುಗೇಟೆಡ್ ಸಿಸ್ಟಮ್ ಅಂದರೆ ನಾವು ದ ಪೈ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ದಿ ಕಾಂಜುಗೇಟೆಡ್ ಸಿಸ್ಟಮ್. ಸೊ ಈ ಥರ ಮೂವ್ ಆಗಿದ್ರೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಥವಾ ಪೈ ಎಲೆಕ್ಟ್ರಾನ್ಸ್, ಇಫ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದಿ ಕಾಂಜುಗೇಟೆಡ್ ಸಿಸ್ಟಮ್ ಕಡೆ ಮೂವ್ ಆದರೆ, ದೆನ್ ದಿಸ್ ಎಫೆಕ್ಟ್ ವಿ ಕಾಲ್ ಇಟ್ ಆಸ್ ವಾಟ್ ಅ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್. ನೋಡಿ, chlorine lost electron gets positive charge, here carbon gets pi electrons and negative charge. Here minus I effect ನೋಡಿ, minus mesomeric effect, negative mesomeric effect ಅಲ್ಲಿ here it is the example ತೋಡಿದ್ದೀನಿ, alternate double bond single bond can take. See here ಒಂದು pi bond ಹಿಂಗೆ ಶಿಫ್ಟ್ ಆಗಿದೆ, ನೆಕ್ಸ್ಟ್ ಈ ಪೈ ಬಾಂಡ್ ಶಿಫ್ಟ್ ಆಗೋದ್ರಿಂದ ಇಲ್ಲಿರೋ ಪೈ ಬಾಂಡ್ ಕಾರ್ಬನ್ ಮೇಲೆ ಶಿಫ್ಟ್ ಆಗ್ತಿದೆ. ಸೊ ಅಂದರೆ ಇಲ್ಲಿ ಇಂಟ್ರಾಕ್ಷನ್ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗೋದ್ರಿಂದ ಪೈ ಎಲೆಕ್ಟ್ರಾನ್ಸೇ, ಪೈ ಇಂಟ್ರಾಕ್ಷನ್ ಈಸ್ ಇನ್ ಬಿಟ್ವೀನ್ ಪೈ ಎಲೆಕ್ಟ್ರಾನ್ಸ್ ಆ್ಯಂಡ್ ಪೈ ಎಲೆಕ್ಟ್ರಾನ್ಸ್. ಹಿಯರ್ ದ ಇಂಟ್ರಾಕ್ಷನ್ ಈಸ್ ಇನ್ ಬಿಟ್ವೀನ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಪೈ ಎಲೆಕ್ಟ್ರಾನ್ಸ್. ನೋಡಿ, ಹಿಯರ್ ದ ಫಸ್ಟ್ ಕಾರ್ಬನ್ atom lost electron gets positive charge, here this carbon gets pi electron gets what? Negative charge. ಸೊ ಇದರಲ್ಲಿ ಮೈನಸ್ ಐ ಎಫೆಕ್ಟ್ ಹೆಂಗೆ ಹೇಳೋದು? ಈಗ ಐ ಕ್ಯಾನ್ ಟೇಕ್ ಅನದರ್ ಒನ್ ಎಕ್ಸಾಂಪಲ್. ಐ ವಿಲ್ ಟೇಕ್ ಬೆಸ್ಟ್ ಎಕ್ಸಾಂಪಲ್ ತೊಗೋತೀನಿ. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಲೆಟ್ ಅಸ್ ಟೇಕ್, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಲೆಟ್ ಅಸ್ ಟೇಕ್ CH2 ಡಬಲ್ ಬಾಂಡ್ CH ಡಬಲ್ ಬಾಂಡ್ OH ಇದೆ. ನೋಡಿ, ಆಲ್ಡಿಹೈಡಿಕ್ ಗ್ರೂಪ್ ಇದೆ ಇಲ್ಲಿ, ಇದು CH ಅಂದರೆ ಆಲ್ಡಿಹೈಡಿಕ್ ಗ್ರೂಪು, ಹಿಯರ್ ಇಟ್ ಈಸ್ ಡಬಲ್ ಬಾಂಡ್ ಇದೆ. ಸೊ ವಿ ನೋ ದಟ್ ಕಾರ್ಬೊನಿಲ್ ಗ್ರೂಪು, ಇಲ್ಲಿ ಕಾರ್ಬೊನಿಲ್ ಗ್ರೂಪಲ್ಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಸೊ ಏನಾಗುತ್ತೆ, ಇಲ್ಲಿರೋ ಪೈ ಎಲೆಕ್ಟ್ರಾನ್ಸು ಆಕ್ಸಿಜನ್ ಮೇಲೆ ಶಿಫ್ಟ್ ಆಗುತ್ತೆ. ಸೊ ಕಾರ್ಬನ್ ಗೆಟ್ಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಇಟ್ ಗೆಟ್ಸ್ ದೀಸ್ ಎಲೆಕ್ಟ್ರಾನ್ಸ್, C ಎಲೆಕ್ಟ್ರಾನ್ಸ್ ಇದೆ. ಸೊ ಹಂಗಾದರೆ ಇಲ್ಲಿ ಗೆಟ್ resonating structure, that is CH2, this carbon gets positive charge, single bond CH, C single bond O minus, this H, ಇಲ್ಲಿ ಡಬಲ್ ಬಾಂಡ್ ಬರ್ತದೆ. ನೋಡಿ, ಇದು ಕಾಂಜುಗೇಟೆಡ್ ಸಿಸ್ಟಮ್ ಇದೆ. ಈ ಕಾಂಜುಗೇಟೆಡ್ ಸಿಸ್ಟಮಿಂದ ಪೈ ಎಲೆಕ್ಟ್ರಾನ್ಸು ದೂರ ಹೋಗ್ತಾ ಇದೆ. ಪೈ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ದಿ ಕಾಂಜುಗೇಟೆಡ್ ಸಿಸ್ಟಮ್. ಇಲ್ಲೇನಾಗ್ತಿದೆ, lone pair electrons are moving towards the conjugated system, here the electrons are moving away from the conjugated system, hence this effect is called what? A minus M effect. So hangadre how to find out the groups which shows minus M effect and plus M effect? ಹೆಂಗೆ ಪಾಸಿಟಿವ್ ಮೆಸೋಮೆರಿಕ್ ಮತ್ತು ನೆಗೆಟಿವ್ ಮೆಸೋಮೆರಿಕ್ ಎಫೆಕ್ಟ್ ಯಾವ್ಯಾವ ಗ್ರೂಪ್ಸ್ ತೋರಿಸದೆ? ನಾವು ಲೆಟ್ ಅಸ್ ಟೇಕ್ ಜನರಲ್ ವೆರಿ ಸಿಂಪಲ್ ಟ್ರಿಕ್ ಹೇಳ್ತೀನಿ ನಾನು. ಸೊ ಇಲ್ಲಿ ನೋಡಿ, ಇಲ್ಲಿ ಇದೊಂದಿದೆ, ಅಲಿಫ್ಯಾಟಿಕ್ ಚೈನ್, ಓಪನ್ ಚೈನ್ ಸ್ಟ್ರಕ್ಚರ್ ಇದೆ, ಆರೋಮ್ಯಾಟಿಕ್ ರಿಂಗ್ ಸ್ಟ್ರಕ್ಚರ್ ಇರುವಂಥ ಗ್ರೂಪ್ಸ್ ಎರಡೂ ಕಾಂಪೌಂಡ್ಸು ಕವರ್ ಆಗಿಬಿಡುತ್ತೆ. ಇದು ಗ್ರೂಪ್ ಇದೆ, ಜನರಲಾಗಿ ಗ್ರೂಪ್ ಬರೆದಿದ್ದೀನಿ, ಯಾವುದಾದ್ರು ಗ್ರೂಪು. ಈ ಗ್ರೂಪು ನೋಡಿ, ಇಲ್ಲಿ ಡಬಲ್ ಬಾಂಡ್ ಏನಿದೆ, ಡಬಲ್ ಬಾಂಡಿನ ಇಮಿಡಿಯೇಟ್ ಗ್ರೂಪ್. ಈ ಇಮಿಡಿಯೇಟ್ ಗ್ರೂಪ್ ಏನಿದೆ, ಈ ಗ್ರೂಪಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ಏನಿದೆ, ಇಫ್ ದಟ್ ಎಲಿಮೆಂಟ್ ಕಂಟೈನ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದ್ದರೆ, then that shows what? Plus M effect. ಸೊ ಅಂದರೆ ಈ ಡಬಲ್ ಬಾಂಡೆಡ್ ಕಾರ್ಬನ್ನ ಇಮಿಡಿಯೇಟ್ ಎಲಿಮೆಂಟ್ ಹತ್ರ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದ್ದರೆ, ಸೊ ಇಟ್ ಶೋಸ್ ವಾಟ್? ಪ್ಲಸ್ ಎಮ್ ಎಫೆಕ್ಟ್. ಹೆಂಗೆ? ಒಂದು ಎಕ್ಸಾಂಪಲ್ ತೊಗೋತೀನಿ ನೋಡಿ, CH2 ಡಬಲ್ ಬಾಂಡ್ CH, ಹಿಯರ್ ಇಟ್ ಈಸ್ NH2 ಇದೆ ಅಂತ ಅನ್ಕೊಳ್ಳೋಣ. ವಿ ನೋ ದಟ್ ನೈಟ್ರೋಜನ್ ಅಂದರೆ ಇಟ್ ಕಂಟೈನ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್. ಸೊ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನೋಡಿ, ಟುವರ್ಡ್ಸ್ ದಿ, ಇದು ಕಾಂಜುಗೇಟೆಡ್ ಸಿಸ್ಟಮ್, ಟುವರ್ಡ್ಸ್ ದಿ ಕಾಂಜುಗೇಟೆಡ್ ಸಿಸ್ಟಮ್. ಸೊ ದಿಸ್ ಕಾರ್ಬನ್ ಗೆಟ್ಸ್ ನೆಗೆಟಿವ್ ಚಾರ್ಜ್, CH2 ಮೈನಸ್, ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ NH2, ದಿಸ್ ವಿಲ್ ಗೆಟ್ ವಾಟ್? ಪ್ಲಸ್ ಚಾರ್ಜ್. ಸೊ ಇದನ್ನು ನಾವು ಹೇಳ್ತೀವಿ, ಈ ಗ್ರೂಪನ್ನ ಇಮಿಡಿಯೇಟ್ ಎಲಿಮೆಂಟ್ ಏನಿದೆ ಅಥವಾ ಫಸ್ಟ್ ಎಲಿಮೆಂಟ್ ಏನಿದೆ, ಇಫ್ ಇಟ್ ಕಂಟೈನ್ಸ್ ಲೋನ್ ಪೇರ್ ಇದ್ದರೆ ದಟ್ ಶೋಸ್ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್. ಅಥವಾ ಈ ಗ್ರೂಪ್ನ ಇಮಿಡಿಯೇಟ್ ಎಲಿಮೆಂಟ್ ಹತ್ರ ಅಂದರೆ ಫಸ್ಟ್ ಎಲಿಮೆಂಟ್ ಹತ್ರ ಪೈ ಬಾಂಡ್ ಇದ್ದರೆ, ದೆನ್ ಇಟ್ ಶೋಸ್ ವಾಟ್? ಮೈನಸ್ ಎಮ್ ಎಫೆಕ್ಟ್. ಸೊ ಪೈ ಬಾಂಡ್ ಅಂತಂದ್ರೆ ಏನು? ಇನ್ಸ್ಟೆಡ್ ಆಫ್ ದಿಸ್
ಇದ್ರ ಬದಲು ಏನಾದರೂ ಸೊ ಹಿಂಗಿತ್ತು ಅಂತ ಅಂದ್ಕೊಳ್ಳೋಣ. ಹೇಗೆ CH2 ಡಬಲ್ ಬಾಂಡ್ CH C ಡಬಲ್ ಬಾಂಡ್ OH ನೋಡಿ ಇಲ್ಲಿದೆನಾ, ಅದೇ ತಾನೇ ಹೇಳ್ತಿರೋದು. ಈ CH ಇದೆ, ಇದನ್ನು ಇಮಿಡಿಯೇಟ್ ಇದೇ ಗ್ರೂಪ್. ಈಗ ಇಮಿಡಿಯೇಟ್ ಎಲಿಮೆಂಟ್ ಏನಿದೆ ಇದರ ಹತ್ರ ಏನಿದೆ, ಪೈ ಬಾಂಡ್ ಇದೆ. ಸೊ ಈ ಥರ ಪೈ ಬಾಂಡ್ ಅಂದರೆ ದಿಸ್ ಶೋಸ್ ವಾಟ್ ಮೈನಸ್ M ಎಫೆಕ್ಟ್. ಐ ಥಿಂಕ್ ಅರ್ಥ ಆಗಿದೆ ಅಂತಂದರೆ ಇಸ್ ಈಸಿಯೆಸ್ಟ್ ವೇ ಟು ಫೈಂಡ್ ಔಟ್ ದ ಗ್ರೂಪ್ಸ್ ವಿಚ್ ಶೋಸ್ ಮೈನಸ್ M ಎಫೆಕ್ಟ್ ಆ್ಯಂಡ್ ಪ್ಲಸ್ M ಎಫೆಕ್ಟ್. ಸೊ ಹಾಗಾದರೆ ಇಲ್ಲಿ ನೀವೇ ಹೇಳ್ತಾ ಹೋಗೋಣ ನೋಡಿ, ಅಬ್ಸರ್ವ್ ಮಾಡಿ ಇವಾಗ ಯಾವ್ಯಾವ ಗ್ರೂಪ್ಸು ಪ್ಲಸ್ ಎಮ್ಮು ಮೈನಸ್ ಎಮ್ ತೋರಿಸುತ್ತೆ ಅಂತ. ಸೊ ಇದರಲ್ಲಿ ಫಸ್ಟ್ ಒನ್ ಆಕ್ಸನ್ ಇದೆ. ಆಕ್ಸನ್ ಅಂದರೆ ಏನು, ಇಟ್ ಕಂಟೈನ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಹಾಗಾದರೆ ಇದು ಗ್ರೂಪ್ ಜಿ ಜಾಗದಲ್ಲಿ, ಅಂದರೆ ಇಲ್ಲೇನಿದೆ ನಾವು ಗ್ರೂಪ್ ತೋರಿಸಿದ್ದೀವಿ, ಈ ಜಾಗದಲ್ಲಿರುವಂಥ ಗ್ರೂಪ್ಸ್ ಇವೆಲ್ಲ. ಸೊ ಹಂಗಾರೆ ಇಮಿಡಿಯೇಟ್ ಎಲಿಮೆಂಟ್ ಹತ್ರ ಆಕ್ಸನ್ ಇದೆ, ಇಟ್ ಶೋಸ್ ವಾಟ್ ಲೋನ್ ಪೇರ್ ಇದ್ದರೆ ಏನಿದು ಪ್ಲಸ್ ಎಮ್. ಹಿಯರ್ ಆಲ್ಸೋ ನೈಟ್ರೋಜನ್ ಕಂಟೈನ್ಸ್ lone pair electrons, here also plus M. Here oxygen contains lone pair plus M. Nitrogen again lone pair plus M. ಇಲ್ಲಿ again immediate ಕಾರ್ಬನ್ನು ಮತ್ತು ಇಲ್ಲಿ ಪೈ ಬಾಂಡ್ ಇದೆ ಅಂದ್ಕೊಬೇಡಿ. ಈ ಗ್ರೂಪ್ನ ಇಮಿಡಿಯೇಟ್ ಅಂದರೆ ಇಲ್ಲೇನು ಡಬಲ್ ಬಾಂಡ್ ಇತ್ತು, ಆ ಡಬಲ್ ಬಾಂಡಿನ ಇಮಿಡಿಯೇಟ್ ಎಲಿಮೆಂಟ್. ಸೊ ಇಮಿಡಿಯೇಟ್ ಎಲಿಮೆಂಟ್ ಹತ್ರ ಏನಿದೆ ಈಗ ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ, ಆ್ಯನ್ಸ್ ಇಟ್ ಈಸ್ ಆಲ್ಸೋ ಪ್ಲಸ್ ಎಮ್. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಇಮಿಡಿಯೇಟ್ ಎಲಿಮೆಂಟ್ ಹತ್ರ ಏನಿದೆ, ಪೈ ಬಾಂಡ್ ಇದೆ, ಹ್ಯಾನ್ಸ್ ಇಟ್ ಶೋಸ್ ಮೈನಸ್ ಎಮ್. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಇಮಿಡಿಯೇಟ್ ಎಲಿಮೆಂಟ್ ಲೋನ್ ಪೇರ್ ಇದೆ, ಅಗೇನ್ ಪ್ಲಸ್ ಎಮ್. ನೆಕ್ಸ್ಟ್ ಇಲ್ಲಿ ಬನ್ನಿ, ಪೈ ಬಾಂಡ್ ಇದೆ, ಮೈನಸ್ ಎಮ್. ಇಮಿಡಿಯೇಟ್ ಪೈ ಬಾಂಡ್ ಮೈನಸ್ ಎಮ್, ಮೈನಸ್ ಎಮ್, minus m. Is it clear? So this is how we can easily find out the group which shows plus m effect and minus m effect. Next we'll move on to applications. ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಕಂಪೇರ್ ದಿ ನೋಡಿ, ಇಟ್ ಈಸ್ ಯೂಸ್ ಟು ಕಂಪೇರ್ ದಿ ಅಸಿಡಿಕ್ ಸ್ಟ್ರೆಂತ್ ಆಫ್ ವಾಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಅಸಿಡಿಕ್ ಸ್ಟ್ರೆಂತ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು minus m effect or minus I effect, and inversely proportional to plus m effect and minus I effect. Sorry, plus I effect idu. Sorry, plus I effect. Okay, then some important points regarding mesomeric effect. Very important. So ide nodi, as your NEET point of view, it is very important. So idu artha aitu andre ನಿಮಗೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಎಫೆಕ್ಟ್ಸು ಈಸಿ ಆಗುತ್ತೆ, ರೈಟ್. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಮೆಸೋಮೆರಿಕ್ ಎಫೆಕ್ಟ್, ವೆದರ್ ಇಟ್ ಮೇ ಬಿ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್ ಆರ್ ನೆಗೆಟಿವ್ ಮೆಸೋಮೆರಿಕ್ ಎಫೆಕ್ಟ್, ಇಟ್ ಡಸ್ ನಾಟ್ ಆಪರೇಟ್ ಇನ್ ಮೆಟಾ ಪೊಸಿಷನ್, ಆರೋಮ್ಯಾಟಿಕ್ ಪೊಸಿಷನಲ್ಲಿ, ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ ಮೆಟಾ ಆಲ್ಫಾ ಆರ್ಥೋ ಮೆಟಾ ಪ್ಯಾರಾ ಪೊಸಿಷನ್ಸ್ ಇರ್ತದೆ. ಸೊ ಈ ಮೆಸೋಮೆರಿಕ್ ಎಫೆಕ್ಟು ಮೆಟಾ ಪೊಸಿಷನಲ್ಲಿ ಆಪ್ರೇಟ್ ಮಾಡಲ್ಲ. ಇದು ಹೆಂಗೆ ಅನ್ನೋದನ್ನ ನೀವು ಹೈಡ್ರೋಕಾರ್ಬನ್ಸಲ್ಲಿ ಇನ್ಫ್ಲುಯೆನ್ಸ್ ಆಫ್ ಗ್ರೂಪ್ ಅದರಲ್ಲಿ ಹೇಳಿರ್ತಾರೆ ನಿಮಗೆ. ಮೆಸೋಮೆರಿಕ್ ಎಫೆಕ್ಟಲ್ಲಿ ಯಾಕೆ ಮೆಸೋಮೆರಿಕ್ ಎಫೆಕ್ಟು ಮೆಟಾ ಪೊಸಿಷನಲ್ಲಿ ಯಾಕೆ ಆಪ್ರೇಟ್ ಆಗಲ್ಲ ಅಂತ. ಸೊ ಅದ್ರ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಆಪ್ರೇಟ್ ಆಗಲ್ಲ ಅಂತ. ನೆಕ್ಸ್ಟ್ ಮೂವ್ ಆನ್ ಟು ಸೆಕೆಂಡ್ ಪಾಯಿಂಟ್ ಏನು, ಪಾಸಿಟಿವ್ ಮೆಸೋಮೆರಿಕ್ ಸಮ್ ಗ್ರೂಪ್ಸಲ್ಲಿ, ಈ ಗ್ರೂಪ್ಸಲ್ಲಿ ಏನಿದೆ, ದೀಸ್ ಗ್ರೂಪ್ ಶೋಸ್ ವಾಟ್ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟು ತೋರಿಸುತ್ತೆ, ನೆಗೆಟಿವ್ ಮೆಸೋಮೆರಿಕ್ ಎಫೆಕ್ಟು ತೋರಿಸುತ್ತೆ. ಸೊ ಇದರಲ್ಲಿ ಈ ಗ್ರೂಪ್ಸಲ್ಲಿ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್ ಡಾಮಿನೇಟ್ಸ್ ಓವರ್ ಮೈನಸ್ ಐ ಎಫೆಕ್ಟ್, ರೈಟ್. ಸೊ ಮೈನಸ್ ಐ ಎಫೆಕ್ಟ್ಗಿಂತ ಈ ಗ್ರೂಪ್ಸಲ್ಲಿ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟೇ ಜಾಸ್ತಿ ಇರ್ತದೆ, ಸಿನ್ಸ್ ದಿ ಕಂಟೈನ್ಸ್ ವಾಟ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ನೆಕ್ಸ್ಟು ಕೆಲವೊಂದು ಗ್ರೂಪ್ಸಲ್ಲಿ ನೋಡಿ, ಈಗ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನಲ್ಲಿ ಮೈನಸ್ ಐ ಎಫೆಕ್ಟ್ ಡಾಮಿನೇಟ್ಸ್ ಓವರ್ ಪ್ಲಸ್ ಎಮ್ ಎಫೆಕ್ಟ್. ಸೊ ಇದನ್ನು ನೀವು ನೆನ್ಪಿಡ್ಕೋಬೇಕು. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಪ್ಲಸ್ ಎಮ್ ಎಫೆಕ್ಟ್ ಡಾಮಿನೇಟ್ ಆಗೋದು ಈ ಗ್ರೂಪ್ಸಲ್ಲಿ, ಅಂದರೆ ಎರಡೂ ಎಫೆಕ್ಟು ತೋರಿಸುತ್ತೆ, ಮೈನಸ್ ಐ ಎಫೆಕ್ಟು ತೋರಿಸುತ್ತೆ, ಪ್ಲಸ್ ಎಮ್ ಎಫೆಕ್ಟು ತೋರಿಸುತ್ತೆ. ಸೊ ಅದರಲ್ಲಿ ಡಾಮಿನೇಟ್ ಆಗೋದು ಯಾವುದು ಅಂದರೆ ಪ್ಲಸ್ ಎಮ್ ಎಫೆಕ್ಟ್. ಸೊ ಪ್ಲಸ್ ಎಮ್ ಎಫೆಕ್ಟ್ ಅಂತಂದ್ರೇನು, ಎಲೆಕ್ಟ್ರಾನ್ಸ್ ರಿಲೀಸಸ್ ಟುವರ್ಡ್ಸ್ ದಿ ಕಾಂಜುಗೇಟೆಡ್ ಸಿಸ್ಟಮ್. ನೆಕ್ಸ್ಟ್ ಇಲ್ಲಿ ಮೈನಸ್ ಐ ಎಫೆಕ್ಟ್ ಅಂದರೆ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಎಫೆಕ್ಟ್. ಇದು ಮೈನಸ್ ಐ ಎಫೆಕ್ಟ್ ಏನಿದು, ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಎಫೆಕ್ಟ್. ಸೊ ನೀವು
ಇಂಡಕ್ಟಿವ್ ಎಫೆಕ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ, ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಪ್ಲಸ್ ಎಮ್ ಎಫೆಕ್ಟ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಅಂದರೆ ಈಗ ನೋಡಿ OH ಇಟ್ ಶೋಸ್ ವಾಟ್ ಪ್ಲಸ್ ಎಮ್ ಎಫೆಕ್ಟ್ ತೋರಿಸುತ್ತೆ, ಆಲ್ಕೈಲ್ ಗ್ರೂಪು ಪ್ಲಸ್ ಎಮ್ ಎಫೆಕ್ಟ್ ತೋರಿಸುತ್ತೆ, ಎರಡೂ ಎಲೆಕ್ಟ್ರಾನ್ ರಿಲೀಸ್ ಮಾಡುತ್ತೆ. ಸೊ ಇದರಲ್ಲಿ OH ಗ್ರೂಪ್ದು ಮೆಸೋಮೆರಿಕ್ ಎಫೆಕ್ಟು ಜಾಸ್ತಿ ಇರ್ತದೆ ಕಂಪೇರ್ ಟು ಆಲ್ಕೈಲ್ ಗ್ರೂಪ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ವಾಟ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಸೆನ್ಸ್ ಪಾಸಿಟಿವ್ ಮೆಸೋಮೆರಿಕ್ effect of lone pairs is greater than positive mesomeric effect of what alkyl groups. Next very important ಏನಪ್ಪ ಅಂದರೆ fourth one ortho effect. So it is also called as steric inhibition in resonance. ಏನಿದು ಸ್ಟೆರಿಕ್ ಇನಿಬಿಷನ್ ಇನ್ ರೆಸೊನೆನ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಎಕ್ಸಾಂಪಲ್ ತೊಗೊಂಡು. The another important point is due to ortho effect, acidic strength of aromatic carboxylic acid increases. Do remember, very important point. Due to ortho effect, acidic strength of aromatic carboxylic acid increases. ಏನಪ್ಪ ಆರ್ಥೋ ಎಫೆಕ್ಟ್ ಅಂದರೆ ಈಗ ನೋಡಿ, ಈಗೊಂದು ಆರೋಮ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ, ಇದು ಅಯೋನೈಸ್ ಆಗಿದೆ ಇಂಟು ಕಾರ್ಬಾಕ್ಸಿಲೇಟ್ ಅಯಾನು ಮತ್ತು H+ ಅಯಾನ್ಸು. ಸೊ ಇಲ್ಲಿ ಆರ್ಥೋ ಪೊಸಿಷನಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಇಲ್ಲ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಇಲ್ಲಿ ಒಂದು ಗ್ರೂಪ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ಗ್ರೂಪ್. ಸೊ ಈ ಗ್ರೂಪ್ ಆ ಗ್ರೂಪ್ಸ್ ಇಲ್ಲಿಲ್ಲ. ಸೊ ಈ ಗ್ರೂಪ್ ಇರೋದ್ರಿಂದ ಆರ್ಥೋ ಪೊಸಿಷನಲ್ಲಿ ಗ್ರೂಪ್ ಇರೋದು, ಇಲ್ಲೂ ಅಯೋನೈಸ್ ಆಗಿದೆ, ಕಾರ್ಬಾಕ್ಸಿಲೇಟ್ ಅಯಾನ್ ಬಂದಿದೆ ಪ್ಲಸ್ H+ ಅಯಾನ್ಸ್ ಬಂದಿದೆ. ಈ ಗ್ರೂಪ್ ಇರೋದ್ರಿಂದ ಈ ಕಾರ್ಬಾಕ್ಸಿಲೇಟ್ ಅಯಾನ್ ಏನಿದೆ ಇದು ಇಲ್ಲಾದರೆ ಪ್ಲೇನಲ್ಲೇ ಇರ್ತದೆ. ಎಲ್ಲ ಐಟಮ್ಸು ದೆ ಪ್ರೆಸೆಂಟ್ ಆನ್ ಸಿಂಗಲ್ ಪ್ಲೇನ್, ಒಂದೇ ಪ್ಲೇನಲ್ಲೇ ಇರ್ತದೆ, ಇಲ್ಲಿ ಸಿಂಗಲ್ ಪ್ಲೇನಲ್ಲೇ ಇರೋವಂಥದ್ದು. ಬಟ್ ಇಲ್ಲಿಗೆ ಬಂದಾಗ ಈ ಸೆಕೆಂಡ್ ಎಕ್ಸಾಂಪಲ್ ಬಂದಾಗ ಡ್ಯೂ ಟು ಪ್ರೆಸೆನ್ಸ್ ಆಫ್ ದಿಸ್ ಆರ್ಥೋ ಪೊಸಿಷನಲ್ ಗ್ರೂಪ್ ಇರೋದ್ರಿಂದ ಡ್ಯೂ ಟು ರಿಪಲ್ಷನ್, ಇವೆರಡರ ಮಧ್ಯೆ ರಿಪಲ್ಷನ್ ಆಗೋದ್ರಿಂದ ಇದು ಔಟ್ಸೈಡ್ ದಿ ಪ್ಲೇನ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ. ಸೊ ರೊಟೇಟ್ ಆದಾಗ ಏನಾಗುತ್ತೆ, ಇದೆರಡರ ಮಧ್ಯೆ ರಿಪಲ್ಸಿವ್ ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ. ಸೊ ರಿಪಲ್ಸಿವ್ ಇಂಟ್ರಾಕ್ಷನ್ ಕಡಿಮೆ ಆಗೋದ್ರಿಂದ ಮಾಲಿಕ್ಯೂಲ್ಗೆ ಅಥವಾ ಅಯಾನಿಗೆ, ಕಾರ್ಬಾಕ್ಸಿಲೇಟ್ ಅಯಾನಿಗೆ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ನೋಡಿ, ಗ್ರೂಪ್ ಆರ್ಥೋ ಪೊಸಿಷನಲ್ಲಿ ಗ್ರೂಪ್ ಇಲ್ಲ ಅಂತಂದರೆ ಸ್ಟೆಬಿಲಿಟಿ ಈಸ್ ಲೆಸ್, ಆರ್ಥೋ ಪೊಸಿಷನಲ್ಲಿ ಗ್ರೂಪ್ ಇದೆ ಅಂದರೆ ಸ್ಟೆಬಿಲಿಟಿ ಮೋರ್. ಸೊ ಈ ಕಾರ್ಬಾಕ್ಸಿಲೇಟ್ ಅಯಾನ್ ಸ್ಟೇಬಲ್ ಜಾಸ್ತಿ ಆದಷ್ಟು ಕರಸ್ಪಾಂಡಿಂಗ್ ಕಾರ್ಬಾಕ್ಸಿಲಿಕ್ ಅಸಿಡಿಕ್ ಸ್ಟ್ರೆಂತ್ ಏನಾಗಿರ್ತದೆ, ಜಾಸ್ತಿ ಇರ್ತದೆ. ಸೊ acidic strength of this carboxylic acid depends upon what stability of this carboxylate ion. So hence ಗ್ರೂಪ್ ಇರೋವಂಥದ್ದು ಮತ್ತು ಇದು ಗ್ರೂಪ್ ಇರೋವಂಥದ್ದು ಆರ್ಥೋ ಪೊಸಿಷನಲ್ಲಿ, ಇಲ್ಲಿ ಗ್ರೂಪ್ ಇಲ್ಲದೆ ಇರೋವಂಥದ್ದು. ಸೊ ಇದೆರಡರಲ್ಲಿ ನೋಡಿದ್ರೆ ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ವಾಟ್ ನಾನ್ ಸಬ್ಸ್ಟಿಟ್ಯೂಟೆಡ್ aromatic carboxylic acids. So hangare, so that is therefore as the size of group at ortho position increases, size of ortho group ದು ಸೈಜ್ ಜಾಸ್ತಿ ಆದಷ್ಟು ಅಸಿಡಿಕ್ ನೇಚರು ಜಾಸ್ತಿ ಆಗ್ತಾ ಹೋಗುತ್ತೆ, ಆಲ್ಸೋ ಇನ್ಕ್ರೀಸಸ್. ಯಾಕೆಂದರೆ ಸ್ಟೆಬಿಲಿಟಿ ಆಫ್ ಕಾರ್ಬಾಕ್ಸಿಲೇಟ್ ಅಯಾನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವು ಲೆಟಸ್ ಕಂಪೇರ್ ದಿ ಅಸಿಡಿಕ್ ಸ್ಟ್ರೆಂತ್ ಆಫ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಆರ್ಥೋ ಪೊಸಿಷನಲ್ಲಿದೆ. ಸೊ ಆರ್ಥೋ ಪೊಸಿಷನಲ್ಲೇ ಅಂದರೆ ಆರ್ಥೋ ಎಫೆಕ್ಟ್ ಅಂದರೆ, ಆರ್ಥೋ ಎಫೆಕ್ಟ್ ಜನರಲಿ ನಾವು ಹೇಳಿದ್ದೀವಿ ಆರ್ಥೋ ಪೊಸಿಷನಲ್ಲಿದ್ದಾಗ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಕ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ. ಆ್ಯಂಡ್ ಫಸ್ಟ್ ಪಾಯಿಂಟ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ ನಾವು. ಫಸ್ಟ್ ಪಾಯಿಂಟ್ ಏನು, ಇಲ್ಲಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಬೇಕಾದ್ರೆ ಫಸ್ಟ್ ಪಾಯಿಂಟು ಮೆಸೋಮೆರಿಕ್ ಎಫೆಕ್ಟ್ ಡಸ್ ನಾಟ್ ಆಪರೇಟ್ ಇನ್ ಮೆಟಾ ಪೊಸಿಷನ್. ಸೊ ಹಂಗಾರೆ ಇಲ್ಲಿ ಸೆಕೆಂಡ್ ಬಿಯಲ್ಲಿ ಮೆಸೋಮೆರಿಕ್ ಎಫೆಕ್ಟ್ ಇಲ್ಲ. ಹಂಗಾರೆ ಇಲ್ಲೇನಿರ್ತದೆ, NO2 ಇಟ್ ಶೋಸ್ ಓನ್ಲಿ -I ಎಫೆಕ್ಟ್. ನೆಕ್ಸ್ಟ್ ಇಲ್ಲಿ ಈ ಗ್ರೂಪು ಪ್ಯಾರಾ ಪೊಸಿಷನಿಗೆ ಬರಬೇಕು.
ಸಿ ಪ್ಯಾರಾ ಪೊಸಿಷನ್, ಇಲ್ಲಿ NO2 ಇದೆ. ಸೊ ನೋಡಿ ಇಲ್ಲಿ NO2 ಇದೆ ಅಂತಂದರೆ ಇಟ್ ಶೋಸ್ ಬೋತ್ what -M effect as well as -I effect. ಸೊ -M effect ಇದೆ, -I effect ಇದೆ. ಸೊ -M effect ಈಗ ನಾವು ಇಲ್ಲಿ ಹೇಳಿದ್ದೀವಿ, ನೀವು ಇಫ್ ಕಂಪೇರ್ ದಿ ಅಸಿಡಿಕ್ ಸ್ಟ್ರೆಂತ್ ಹೇಳಬೇಕಾದ್ರೆ ನೋಡಿ, ಅಸಿಡಿಕ್ ಸ್ಟ್ರೆಂತ್ ಇಲ್ಲಿ ಹೇಳಿದೆ ನೋಡಿ, ವೆರಿ ಇಂಪಾರ್ಟೆಂಟ್. -M and -I effect they increases the acidic strength, and +M and +I effect decreases the acidic strength. ಸೊ ಹಂಗಾದರೆ ಸೊ ಇಲ್ಲಿ ಬಂದರೆ ಆರ್ಥೋ ಪೊಸಿಷನಲ್ಲಿ ನೋ ಎಫೆಕ್ಟ್. ಆರ್ಥೋ ಎಫೆಕ್ಟ್ ಜನರಲಿ ಆರ್ಥೋ ಪೊಸಿಷನಲ್ಲಿ ಗ್ರೂಪ್ಸ್ ಇದ್ದರೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ಎ ಈಸ್ ಸ್ಟ್ರಾಂಗರ್ ಆ್ಯಸಿಡ್. ನೆಕ್ಸ್ಟ್ ಇಲ್ಲಿ ಎರಡು ಗ್ರೂಪ್ಸ್ ಇದೆ, ಎರಡು ಎಫೆಕ್ಟ್ ಆಪ್ರೇಟ್ ಮಾಡ್ತಾ ಇದೆ, ಹೆನ್ಸ್ ಸಿ ಈಸ್ ಮೋರ್ ಅಸಿಡಿಕ್. ಇಲ್ಲಿ ಮೆಸೋಮೆರಿಕ್ ಎಫೆಕ್ಟ್ ಇಲ್ಲ, ಓನ್ಲಿ ಇಂಡಕ್ಟಿವ್ ಎಫೆಕ್ಟ್, ಹೆನ್ಸ್ ಇಟ್ ಈಸ್ ಬಿ. ಸೊ ದಿಸ್ ಈಸ್ ದಿ ಸ್ಟೆಬಿಲಿಟಿ ಆರ್ಡರ್. ಸೊ ನೀವು ಡಿಫ್ರೆಂಟ್ ಆರ್ಡರ್ಸ್ ನೋಡಬೇಕಾದ್ರೆ ಈ ಥರ ಅಬ್ಸರ್ವ್ ಮಾಡಿ, -M ಎಫೆಕ್ಟು, -M ಎಫೆಕ್ಟು, ನೆಕ್ಸ್ಟು -I ಎಫೆಕ್ಟು, ನೆಕ್ಸ್ಟು +I ಎಫೆಕ್ಟು, ಆ್ಯಂಡ್ ದೆನ್ +M ಎಫೆಕ್ಟ್. ಸೊ ಈ ಆರ್ಡರ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಡಿಫ್ರೆಂಟ್ ಅಂದರೆ ಒಂದೇ ಮಾಲಿಕ್ಯೂಲಲ್ಲೇ ಡಿಫ್ರೆಂಟ್ ಎಫೆಕ್ಟ್ಸ್ ಆಪ್ರೇಟ್ ಮಾಡ್ತಾಯಿದ್ರೆ ಗಿವ್ ಪ್ರಿಫರೆನ್ಸ್ ಟು -M ಎಫೆಕ್ಟ್, ನೆಕ್ಸ್ಟ್ -I ಎಫೆಕ್ಟ್, ದೆನ್ +M ಎಫೆಕ್ಟ್, ದೆನ್ +I ಎಫೆಕ್ಟ್ ಆ್ಯಂಡ್ +M ಎಫೆಕ್ಟ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಆರ್ಥೋ ಇದೆ. ಸೊ ಜನರಲಿ ಆರ್ಥೋ ಈಸ್ ಮೋರ್ ಅಸಿಡಿಕ್. ನೆಕ್ಸ್ಟ್ ಮೆಟಾದಲ್ಲಿ ಏನು ಮೆಸೋಮೆರಿಕ್ ಎಫೆಕ್ಟ್ ಇಲ್ಲ, ಮೀಥೈಲ್ ಗ್ರೂಪ್ ಇದೆ ನೆಕ್ಸ್ಟ್ ಇಯರ್. ಸೊ ಅಗೇನ್ ಇಟ್ ಈಸ್ ಎ ಈಸ್ stronger acid than C, which is stronger acid than what? Sorry, wait. ಇಲ್ಲಿ A is stronger acid, correct? Then ಇಲ್ಲಿರೋದು methyl group, it shows what? +I effect. Here ಇಲ್ಲಿರೋದು +I effect ಇದೆ ಆ್ಯಂಡ್ +M effect ಇದೆ. ಸೊ ಹಂಗಾರೆ ಎರಡೂ ಎಫೆಕ್ಟೂ ಏನು ಮಾಡ್ತದೆ, ಅಸಿಡಿಕ್ ಸ್ಟ್ರೆಂತನ್ನು +M and + ನಾವು ಹೇಳಿದ್ದೀವಿ, ದೇ ಬೋತ್ ಡಿಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್. ಸೊ ಹಂಗಾರೆ ನೆಕ್ಸ್ಟ್ ಬರೋದು ಬಿ, ನೆಕ್ಸ್ಟ್ ಬರೋದು ಸಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್. ಸೊ ಥರ್ಡ್ ಎಕ್ಸಾಂಪಲ್ ನೋಡಿ, ಸೊ ಥರ್ಡ್ ಎಕ್ಸಾಂಪಲ್ ಈಸ್ ಯಾವುದು, ಇಲ್ಲಿ ಆರ್ಥೋ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್ ಇದೆ, ಇಲ್ಲಿ ಎರಡು ಆರ್ಥೋ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್ ಇದೆ, ಇಲ್ಲಿದೆ. ಸೊ ಹಂಗಾರೆ ಜನರಲಿ ಆರ್ಥೋ ಪೊಸಿಷನಲ್ಲಿ ನಮಗೆ ಎಫೆಕ್ಟ್ ಏನಾಗಿರ್ತದೆ, ಈಗ ಅಸಿಡಿಕ್ ಸ್ಟ್ರೆಂತು ಜಾಸ್ತಿ ಇರ್ತದೆ, ಆರ್ಥೋ ಎಫೆಕ್ಟ್ ಇರೋದಿಲ್ಲ. ಸೊ ಆರ್ಥೋ ಎಫೆಕ್ಟ್ ಇಲ್ಲ ಅಂತಂದರೆ ಗ್ರೂಪ್ಸ್ ಇದ್ದರೆ, ಆರ್ಥೋ ಪೊಸಿಷನ್ ಗ್ರೂಪ್ಸ್ ಇದ್ದರೆ ಇಟ್ ಇನ್ಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್, ಹೆನ್ಸ್ ಬಿ ಈಸ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ಎ, ವಿಚ್ ಇಸ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ಸಿ. ನೆಕ್ಸ್ಟ್ ಫೋರ್ತ್ ನೋಡಿ, ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್, ಹಿಯರ್ ಇಟ್ ಈಸ್ ಗ್ರೂಪ್ ಇದೆ. ನೆಕ್ಸ್ಟ್ ಇಲ್ಲಿ ಬಲ್ಕ್ ಹೇರ್ ಗ್ರೂಪ್ಸ್ ಇದೆ, ಆಲ್ಕೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗಿದೆ, ಇದು ಐಸೋಪ್ರೊಪೈಲ್ ಗ್ರೂಪ್, ಇದು ಟರ್ಷರಿ ಬ್ಯೂಟೈಲ್ ಗ್ರೂಪ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಸೈಜ್ ಆಫ್ ಆಲ್ಕೈಲ್ ಗ್ರೂಪ್ ಅಥವಾ ಸೈಜ್ ಆಫ್ ಗ್ರೂಪ್ ಆರ್ಥೋ ಪೊಸಿಷನಲ್ಲಿ ಜಾಸ್ತಿ ಆಯಿತು, ಇಲ್ಲಿಲ್ಲ. ಸೊ ಹಂಗಾರೆ ಸಿ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬಿ, ವಿಚ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಎ. ಸೊ ದಿಸ್ ಈಸ್ ದಿ ಅಸಿಡಿಕ್ ಸ್ಟ್ರೆಂತ್. ನೆಕ್ಸ್ಟ್ ಮೋಡ್, ಸೊ ಇದು ರಿಪೀಟೆಡ್ ಮೇಲ್ಗಡೆದೇನೆ ಆಲ್ರೆಡಿ. ಅಗೇನ್ ಯಾವುದು ಬರೆದ್ವಿ ನಾವೀಗ, ಸಿ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬಿ, ವಿಚ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಎ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೊ ದಟ್ ಈಸ್ ಇಲ್ಲಿ ನೋಡಿ, ಆರ್ಥೋ ಪೊಸಿಷನಲ್ಲಿ ಸಿ ಎಲ್ಲಿದೆ, ಬಿ ಆರ್ ಇದೆ, ಐ ಇದೆ, ಮೂರಲ್ಲೂ ಆರ್ಥೋ ಪೊಸಿಷನಲ್ಲಿ ಇದೆ. ಸೊ ನಾವು ಹೇಳ್ತಾ ಇದ್ದೀವಿ, ಸೈಜ್ ಆಫ್ ಗ್ರೂಪ್ ಅಟ್ ಆರ್ಥೋ ಪೊಸಿಷನ್ ಇನ್ಕ್ರೀಸ್ ಆದರೆ ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತದೆ. ಸೊ ನೀವು ಸೈಜ್ ಆಫ್ ಹ್ಯಾಲೋಜನ್ಸ್ ಕಂಪೇರ್ ಮಾಡಿದ್ರೆ, ಸೈಜ್ ಆಫ್ ಹ್ಯಾಲೋಜನ್ಸ್ ಅಂದರೆ ನಿಮಗೆ ನೋಡಿ, ಕ್ಲೋರಿನ್ ಆದಮೇಲೆ ಇನ್ ದ ಪೀರಿಯಾಡಿಕ್ ಟೇಬಲ್ ಡೌನ್ ದಿ ಗ್ರೂಪ್ ಬ್ರೋಮಿನ್ ಬರ್ತದೆ, ದೆನ್ ಅಯೋಡಿನ್. ಸೊ ಆ್ಯಸ್ ವಿ ಗೋ ಡೌನ್ ದಿ ಗ್ರೂಪ್, ಸೊ ಡೌನ್ ದಿ ಗ್ರೂಪ್ ಹೋದಂಗೆ ಆ್ಯಸ್ ವಿ ಗೋ ಡೌನ್ ದಿ ಗ್ರೂಪ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಸೈಜ್ ಅಟ್ ಆರ್ಥೋ ಪೊಸಿಷನ್ ಇನ್ಕ್ರೀಸ್ ಆದರೆ ಅಸಿಡಿಕ್ ಸ್ಟ್ರೆಂತು ಇನ್ಕ್ರೀಸ್ ಆಗಬೇಕು, ಆ್ಯಂಡ್ ಸಿ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬಿ, ವಿಚ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಎ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಬನ್ನಿ. ಸೊ ನೆಕ್ಸ್ಟ್ ಯಾವುದು, ಸೆವೆಂತ್ ಒನ್ ನೋಡಿ,
ಇಫ್ ಯು ಅಬ್ಸರ್ವ್ ದಿಸ್ ಮಾಲಿಕ್ಯೂಲ್ ಕೇರ್ಫುಲಿ, ಸೊ ಇಲ್ಲಿ ಇದನ್ನು ನಾವು ಆರ್ಥೋ ಪೊಸಿಷನ್ ಅನ್ನೋಂಗಿಲ್ಲ, ಬಿಕಾಸ್ ದೀಸ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಆರೋಮ್ಯಾಟಿಕ್. ದೇ ಆರ್ ನಾಟ್ ಆರೋಮ್ಯಾಟಿಕ್. ಹಂಗಾರೆ ಈಗ ಅಸಿಡಿಕ್ ಸ್ಟ್ರೆಂತ್ ಹೆಂಗೆ ಎಕ್ಸ್ಪ್ಲೈನ್? ಇಲ್ಲಿ ನೋ ಎಮ್ ಎಫೆಕ್ಟ್, ಮೆಸೋಮೆರಿಕ್ ಎಫೆಕ್ಟ್ ಇಲ್ಲ. ಸೊ ಹಂಗಾರೆ ಏನಿದೆ, ಆಲ್ಕೈಲ್ ಗ್ರೂಪ್ ಇರೋದ್ರಿಂದ ಪ್ಲಸ್ ಐ ಎಫೆಕ್ಟು, ಇಲ್ಲೂ ಪ್ಲಸ್ ಐ ಎಫೆಕ್ಟ್, ಇಲ್ಲಿ ಪ್ಲಸ್ ಐ ಎಫೆಕ್ಟ್, ಇಲ್ಲಿ ಯಾವ ಎಫೆಕ್ಟು ಇಲ್ಲ. ಹಂಗಾರೆ ನಾವು ಹೇಳ್ತಾ ಇದ್ದೀವಿ ಅಸಿಡಿಕ್ ಸ್ಟ್ರೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಪ್ಲಸ್ ಐ ಎಫೆಕ್ಟ್. ಹಂಗಾರೆ ಪ್ಲಸ್ ಐ ಎಫೆಕ್ಟ್ ಎಲ್ಲಿ ಜಾಸ್ತಿ ಇದೆ? ಎ ಎಲ್ಲಿ ಜಾಸ್ತಿ ಇದೆ. ಪ್ಲಸ್ ಐ ಎಫೆಕ್ಟ್ ಜಾಸ್ತಿ ಇದೆ, ಅಸಿಡಿಕ್ ಸ್ಟ್ರೆಂತ್ ಕಡಿಮೆ. ನೆಕ್ಸ್ಟ್ ಇಲ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಂಗಾರೆ ಸಿ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬಿ, ವಿಚ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಎ. Is it clear? So this is what order of acidic strength of different types of carboxylic acids. Next we'll move on to next mixed effect. ನೋಡಿ ವೆರಿ ಇಂಪಾರ್ಟೆಂಟ್. ಸೊ ಈ ಮಿಕ್ಸ್ಡ್ ಎಫೆಕ್ಟಲ್ಲಿ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಅಡ್ವಾನ್ಸ್ಡ್ ಕ್ವೆಶನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೆಟಾ ಪೊಸಿಷನಲ್ಲಿದೆ, ಇಲ್ಲಿ ಯಾವ ಪೊಸಿಷನಲ್ಲಿದೆ? ಇದು ಪ್ಯಾರಾ ಪೊಸಿಷನಲ್ಲಿದೆ. ಸೊ ಮೆಟಾ ಪೊಸಿಷನಲ್ಲಿ ಮೆಸೋಮೆರಿಕ್ ಎಫೆಕ್ಟ್ ಇಲ್ಲ, ಅಂದರೆ ಇಟ್ ಶೋಸ್ ವಾಟ್? ಐ ಎಫೆಕ್ಟ್. ಸಿನ್ಸ್ ಇಟ್ ಈಸ್ ಫ್ಲೋರಿನಲ್ಲಿ ಇಟ್ ಶೋಸ್ ವಾಟ್? ಪ್ಲಸ್ ಎಮ್ ಎಫೆಕ್ಟು ತೋರಿಸುತ್ತೆ, ಮೈನಸ್ ಐ ಎಫೆಕ್ಟು ತೋರಿಸುತ್ತೆ. ನಾವು ಹೇಳಿದ್ದೀವಿ, ನೀವೊಂದು ಸ್ವಲ್ಪ ಬ್ಯಾಕ್ ಹೋದರೆ, ಸೊ ಯಾವುದು ಬ್ಯಾಕ್ ಅಂತಂದರೆ, ಈಗ ಬ್ಯಾಕ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಯಾವುದೋ ಗ್ರೂಪ್ ಅದು, ಒಂದೇ ನಿಮಿಷ, ನಿಮಗೆ ಸಮ್ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಮಿಸೋಮೆರಿಕ್ ಎಫೆಕ್ಟ್ ಹೇಳಬೇಕಾದ್ರೆ ಹೇಳಿದ್ದೀನಿ ನೋಡಿ, ಇಲ್ಲಿದೆ. ಏನಿದೆ ನೋಡಿ, ಮೈನಸ್ ಎಮ್ ಎಫೆಕ್ಟ್ ಯಾವುದಿದು? ಫ್ಲೋರಿನ್ ಇದೆ. ಫ್ಲೋರಿನ್ ಇಟ್ ಶೋಸ್ ವಾಟ್? ಪ್ಲಸ್ ಎಮ್ ಎಫೆಕ್ಟ್ ತೋರಿಸುತ್ತೆ, ಮೈನಸ್ ಅದರಲ್ಲಿ ಡಾಮಿನೇಟ್ ಆಗೋದು ಯಾವುದು? ಪ್ಲಸ್ ಎಮ್ ಎಫೆಕ್ಟ್. ಸೊ ಹಾಗಾದರೆ ನೆಕ್ಸ್ಟ್ ಅಲ್ಲಿಗೆ ಬರೋಣ. ಎಲ್ಲಿದೆ ಅದು? ಇಲ್ಲಿ, ರೈಟ್. ಸೊ ಇಲ್ಲಿ ನಾವು ಹೇಳಿದ್ದೀವಿ ಫ್ಲೋರಿನ್ ಎರಡೂ ತೋರಿಸುತ್ತೆ, ಬಟ್ ಮೆಟಾ ಪೊಸಿಷನಲ್ಲಿರೋದ್ರಿಂದ ದೇರ್ ಈಸ್ ನೋ ವಾಟ್? ಮೆಸೋಮೆರಿಕ್ ಎಫೆಕ್ಟ್. ಸೊ ಓನ್ಲಿ ಮೈನಸ್ ಐ ಎಫೆಕ್ಟ್ ಇದೆ. ಸೊ ಇಲ್ಲಿಗೆ ಬಂದರೆ ಅದು ಪ್ಯಾರಾ ಪೊಸಿಷನಿಗೆ ಬಂದರೆ ಇಟ್ ಶೋಸ್ ಪ್ಲಸ್ ಎಮ್ ಎಫೆಕ್ಟ್ ಆ್ಯಸ್ ವೆಲ್ ಆ್ಯಸ್ ಮೈನಸ್ ಐ ಎಫೆಕ್ಟ್. ಸೊ ಪ್ಲಸ್ ಎಮ್ ಎಫೆಕ್ಟು ಮತ್ತು ಮೈನಸ್ ಐ ಎಫೆಕ್ಟ್ ಇದೆ. ಸೊ ಪ್ಲಸ್ ಎಮ್ ಎಫೆಕ್ಟ್ ಮತ್ತು ಮೈನಸ್ ಐ ಎಫೆಕ್ಟಲ್ಲಿ ನಾವೀಗ ಪ್ಲಸ್ ಎಮ್ ಎಫೆಕ್ಟ್ ನಾನು ಹೇಳಿದೆ ಆಗಲೇ, ಏನು ಆರ್ಡರ್ ಡಿಫ್ರೆಂಟ್ ಇದ್ದರೆ, ಸೊ ಈಗ ಮೈನಸ್ ಎಮ್ ಎಫೆಕ್ಟು, ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು ಮೈನಸ್ ಐ, ನೆಕ್ಸ್ಟ್ ಪ್ಲಸ್ ಐ, ನೆಕ್ಸ್ಟ್ ಯಾವುದು? ಪ್ಲಸ್ ಎಮ್ ಇದೆ. ಸೊ ಈಗ ಹಂಗಾದರೆ ವಿ ಹ್ಯಾವ್ ಟು ಕನ್ಸಿಡರ್ ವಾಟ್ ಇಯರ್ ಮೈನಸ್ ಐ ಎಫೆಕ್ಟ್ ಅಲಾಂಗ್ ವಿತ್ ದಿಸ್. ಈಗ ನೋಡಿ, ಇಲ್ಲೂ ಮೈನಸ್ ಐ ಎಫೆಕ್ಟ್ ಇದೆ, ಮೈನಸ್. ಈ ಆರ್ಡರ್ ನೋಡಿದ್ರೆ ಇದರಲ್ಲಿ ಫ್ಲೋರಿನ್ ಇರೋದರಿಂದ ನಮಗೆ ಡಾಮಿನೇಟಿಂಗ್ ಎಫೆಕ್ಟ್ ಯಾವುದು? ನಾನು ಆಲ್ರೆಡಿ ತೋರಿಸಿದೆ, ಬ್ಯಾಕ್ ಹೋಗ್ಬಿಟ್ಟು ಪ್ಲಸ್ ಎಮ್ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ. ಸೊ ಇಲ್ಲಿ ಮೆಸೋಮೆರಿಕ್ ಎಫೆಕ್ಟ್ ಇಲ್ಲ, ಫ್ಲೋರಿನ್ ಆಗಿರೋದ್ರಿಂದ ಮೆಸೋಮೆರಿಕ್ ಡಾಮಿನೇಟ್ಸ್ ಓವರ್ ವಾಟ್? ಮೈನಸ್ ಐ ಎಮ್ ಎಫೆಕ್ಟ್. ಅದು ಎಸ್ ಐ ಪಿಲಿ ಹೇಳಿದ್ದೀವಿ, ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ. ಸೊ ಹಂಗಾರೆ ಮೈನಸ್ ಐ ಎಫೆಕ್ಟ್ ಪ್ಲಸ್ ಎಮ್ ಎಫೆಕ್ಟ್, ಸೊ ಅದರಲ್ಲಿ ಎಫೆಕ್ಟ್ ಯಾವ್ದು ಜಾಸ್ತಿ ಇದೆ? ಮೈನಸ್ ಐ ಎಫೆಕ್ಟ್ ಇರೋದು ಯಾವುದು? ಫಸ್ಟ್ ಕಾಂಪೌಂಡ್. ಇಫ್ ಯು ಕನ್ಸಿಡರ್ ದಿಸ್ ಈಸ್ ಎ, ದಿಸ್ ಈಸ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಹೆನ್ಸ್ ಹಿಯರ್ ಎ ಈಸ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ವಾಟ್? ಬಿ. ಗೊತ್ತಾಯ್ತಲ್ಲ? ಫ್ಲೋರಿನ್ನು ಎರಡೂ ತೋರಿಸುತ್ತೆ, ಪ್ಲಸ್ ಎಮ್ಮು ತೋರಿಸುತ್ತೆ, ಮೈನಸ್ ಐಯನ್ನು ತೋರಿಸುತ್ತೆ. ಬಟ್ ಫ್ಲೋರಿನ್ನಲ್ಲಿ ಎಫೆಕ್ಟ್ ಜಾಸ್ತಿ ಯಾವುದಿರ್ತದೆ? ಪ್ಲಸ್ ಎಮ್ ಎಫೆಕ್ಟ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಮೆಟಾ ಪೊಸಿಷನಲ್ಲಿರೋದ್ರಿಂದ ನೋ ಪ್ಲಸ್, ಓನ್ಲಿ ಮೈನಸ್ ಐ. ಸೊ ಹಂಗಾರೆ ನಮಗೆ ಈಗ ಕನ್ಸಿಡರ್ ಮಾಡಬೇಕಾಗಿರೋದು ಮೈನಸ್ ಐ ಮತ್ತು ಪ್ಲಸ್ ಎಮ್. ಸೊ ಮೈನಸ್ ಐ ಪ್ಲಸ್ ಎಮ್ಮಲ್ಲಿ ಮೈನಸ್ ಐ ಎಫೆಕ್ಟ್ ಈಸ್ ಮೋರ್, ಹೆನ್ಸ್ ಎ ಈಸ್ ಮೈನಸ್ ಐ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಎ ಈಸ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ವಾಟ್? ಯಾಕೆ ಮೈನಸ್ ಐ ಎಫೆಕ್ಟ್ ಇನ್ಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್. ನೆಕ್ಸ್ಟ್ ಇಲ್ಲಿ ಪ್ಲಸ್ ಎಮ್ ಡಿಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್. ಸೊ ಹೆನ್ಸ್ ಎ ಈಸ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ಬಿ. ನೆಕ್ಸ್ಟ್ ಬನ್ನಿ. ಸೊ ನೆಕ್ಸ್ಟ್ ಕ್ವೆಶನ್. ಸೊ ನೋಡಿ, ಇಲ್ಲಿ
ಮೆಟಾ ಪೊಸಿಷನಲ್ಲಿದೆ. ಸೊ ಮೆಟಾ ಪೊಸಿಷನ್ ಇದ್ದಾಗ ಏನಿದು ಓನ್ಲಿ ಇಟ್ ಶೋಸ್ ಮೈನಸ್ ಐ ಎಫೆಕ್ಟ್. ಇಯರ್ ಏನು ಪ್ಲಸ್ ಎಮ್ಮು ಇದೆ ಮೈನಸ್ ಐ ಯು ಇದೆ. ಸೊ ಹಂಗಾರೆ ಓ ಎಚ್ ಗ್ರೂಪ್ ಬಂದರೆ ಯಾವುದು ಡಾಮಿನೇಟ್, ಯಾವ್ದು ನೋಡ್ಬೇಕು ನಾವೀಗ? ಅಲ್ಲೇ ತೋರಿಸಿದ್ದೀನಿ ನಾನು, ಸೇಮ್ ಪ್ಲಸ್ ಎಮ್ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ, ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಇಲ್ಲಿರೋದು ಓನ್ಲಿ ಮೈನಸ್ ಐ ಎಫೆಕ್ಟು. ಮೈನಸ್ ಐ ಪ್ಲಸ್ ಎಮ್ಮಲ್ಲಿ ನಾವು ಹೇಳಿದ್ದೀವಿ, ಇಲ್ಲಿ ಮೈನಸ್ ಐ ಪ್ಲಸ್ ಎಮ್ಮಲ್ಲಿ ಮೈನಸ್ ಐ ಎಫೆಕ್ಟ್ ಈಸ್ ಗ್ರೇಟರ್. ಸೊ ಹೆನ್ಸ್ ಫಸ್ಟ್ ಕಾಂಪೌಂಡ್ ಈಸ್ ಮೋರ್ ಅಸಿಡಿಕ್ ದ್ಯಾನ್, ಸೊ ದಟ್ ಈಸ್ ಎ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬಿ. ನೆಕ್ಸ್ಟಿಗೆ ಬನ್ನಿ. ಸೊ ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಸೊ ಇಲ್ಲಿ ನೋಡಿ ಆರ್ಥೋ ಎರಡಿದೆ. ಆರ್ಥೋ ಪೊಸಿಷನ್ ನಂಬರ್ ಆಫ್ ಗ್ರೂಪ್ಸ್ ಜಾಸ್ತಿ ಇದ್ದರೆ, ಸೊ ಸಾರಿ ಹಿಯರ್ ಸೆಕೆಂಡ್ ಕಾಂಪೌಂಡ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಫಸ್ಟ್ ಒನ್. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಇದು ಅಯೋನೈಸ್ ಆಗಿದೆ ಅಂತ ಅಂದ್ಕೊಳ್ಳೋಣ. COO ಮೈನಸ್ ಇಸ್ ಮೈನಸ್, ಇಲ್ಲಿ OH ಇದೆ, OH. ಸೊ ಹಿಯರ್ ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್? ಹೈಡ್ರೋಜನ್ ಬಾಂಡಿಂಗ್. ಇಲ್ಲೂ ಅಷ್ಟೇ ಹೈಡ್ರೋಜನ್ ಬಾಂಡಿಂಗ್ ಇರ್ತದೆ. ಸೊ ಎರಡಲ್ಲೂ ಹೈಡ್ರೋಜನ್ ಬಾಂಡಿಂಗ್ ಈ ಥರ ಕಾಂಪೌಂಡ್ಸಲ್ಲಿದ್ದಾಗ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೈಡ್ರಾಕ್ಸಿಲ್ ಗ್ರೂಪ್ ಎರಡೂ ಇದ್ದಾಗ ಹೈಡ್ರೋಜನ್ ಬಾಂಡಿಂಗ್ increases the acidic strength. So very important point. ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಆರೋಮ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಅಸಿಡಿಕ್ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡ್ತದೆ. ಸೊ ಹೈಡ್ರೋಜನ್ ಬಾಂಡಿಂಗ್ ಆಗೋದ್ರಿಂದ ಅಸಿಡಿಕ್ ಸ್ಟ್ರೆಂತು, ಯಾಕೆಂದರೆ ದಿಸ್ ಅಯಾನ್ ಬಿಕಮ್ಸ್ ಮೋರ್ ಸ್ಟೇಬಲ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. ಬಟ್ ಇಲ್ಲಿ ಆರ್ಥೋ ಪೊಸಿಷನ್ ನಂಬರ್ ಆಫ್ OH ಅಂದರೆ ಆರ್ಥೋ ಪೊಸಿಷನಲ್ಲಿ ಆರ್ಥೋ ಎಫೆಕ್ಟ್ ನೋಡಿ, ಇಲ್ಲಿ ಈ ಮಾಲಿಕ್ಯೂಲಲ್ಲಿ ಆರ್ಥೋ ಎಫೆಕ್ಟು ಜಾಸ್ತಿ. ಸೊ ಆರ್ಥೋ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ನಾವು ಹೇಳಿದೆ ಆರ್ಥೋ ಎಫೆಕ್ಟ್ ಇನ್ಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್. ನೆಕ್ಸ್ಟ್ ವಿಲ್ ಕಮ್ ಟು ನೆಕ್ಸ್ಟ್ ಸ್ಲೈಡ್. ನೋಡಿ ಇಲ್ಲಿ ಎಲ್ಲ ಪ್ಯಾರಾ ಪೊಸಿಷನ್ ಇದೆ. NO2 ಇದೆ. NO2 ಇಟ್ ಶೋಸ್ ವಾಟ್? ಮೈನಸ್ ಎಮ್ ಎಫೆಕ್ಟ್ ಆ್ಯಸ್ ವೆಲ್ ಆಸ್ ಮೈನಸ್ ಐ ಎಫೆಕ್ಟ್. ಹಿಯರ್ ಇಟ್ ಈಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ. ಸೊ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂತಂದರೆ, ಸೊ ಹಿಯರ್ ಇಟ್ ಶೋಸ್ ಪ್ಲಸ್ ಎಮ್ ಎಫೆಕ್ಟ್, ನೋ. ಸೊ ಹೆನ್ಸ್ ಇಫ್ ಯು ಕನ್ಸಿಡರ್ ದಿ ಅಸಿಡಿಕ್ ಫಸ್ಟ್ ಕಾಂಪೌಂಡಲ್ಲಿ ಎರಡು ಇದೆ, ಮೈನಸ್ ಬೋತ್ ವಿಲ್ ಇನ್ಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್, ಹೆನ್ಸ್ ಎ ಈಸ್ ಮೋರ್ ಅಸಿಡಿಕ್. ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್ ಇದೆ. ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್ ಇದೆ ಅಂದರೆ ಜನರಲಿ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್, ಈ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್ ನೋಡಿ, ಇದು ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್ ತೋರಿಸುತ್ತೆ ಪ್ಲಸ್ ಅಲಾಂಗ್ ವಿತ್ ವಾಟ್? ಮೈನಸ್ ಐ. ಬಟ್ OCH3ಯಲ್ಲಿ ಏನು ಡಾಮಿನೇಟ್ ಆಗುತ್ತೆ? ನೀವು SiP ನೋಡಿದ್ರೆ ಗೊತ್ತಾಗುತ್ತೆ. ಮೈನಸ್ ಐ ಎಫೆಕ್ಟ್ ಡಾಮಿನೇಟ್ಸ್ ಓವರ್ ವಾಟ್? ಪ್ಲಸ್ ಐ ಎಫೆಕ್ಟ್. ಸೊ ಹೆನ್ಸ್ ಸಾರಿ ಮೈನಸ್ ಐ ಎಫೆಕ್ಟ್ ಅಲ್ಲ, ಇಲ್ಲಿ ಇಯರ್ ಪ್ಲಸ್ ಎಮ್ ಎಫೆಕ್ಟ್ ಡಾಮಿನೇಟ್ಸ್. ಸೊ ಪ್ಲಸ್ ಎಮ್ ಎಫೆಕ್ಟ್ ಜನರಲಿ ಡಿಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್. ಸೊ ಇಲ್ಲಿ ಯಾವ ಗ್ರೂಪು ಇಲ್ಲ, ಹೆನ್ಸ್ C ಈಸ್ ಮೋರ್ ಅಸಿಡಿಕ್ ದ್ಯಾನ್ ವಾಟ್? B. ಸೊ ದಿಸ್ ಈಸ್ ದಿ order of acidic strength. Last example, very important. Do remember that phenol derivatives ಅಲ್ಲಿ, phenol derivatives, in phenol derivatives there is no ortho effect, no ortho effect. ಸೊ ಆರ್ಥೋ ಎಫೆಕ್ಟು ಇದರಲ್ಲಿ ಇರೋದಿಲ್ಲ. ಸೊ ಹೆನ್ಸ್ ಯಾಕೆ ಇರೋದಿಲ್ಲ ಅಂತಂದರೆ, ಸೊ ಇಲ್ಲಿ ನೋಡಿ, ಆಮೇಲೆ ಅನದರ್ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ಆಲ್ರೆಡಿ ನಮಗೇನಿರ್ತದೆ, ಕ್ಯಾನ್ ಎಕ್ಸ್ಪೆಕ್ಟ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹೆನ್ಸ್ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆದರೆ ಅಯೋನೈಸ್ ಆದಮೇಲೆ ಹೈಡ್ರೋಜನ್ ಬಾಂಡಿಂಗ್ ಬಂದಿದೆ. ಬಟ್ ಇಲ್ಲಿ ಬಿಫೋರ್ ಓನ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಅಂದರೆ ಡಿಸೋಸಿಯೇಷನ್ ಈಸ್ ವೆರಿ ಲೆಸ್. ಸೊ ಅದಕ್ಕೆ ನೆಕ್ಸ್ಟ್ ಮೆಟಾ ಪೊಸಿಷನಲ್ಲಿ ದೇರ್ ಇಸ್ ನೋ mesomeric effect. Next is, so hence here C is more acidic than A, which is more acidic than B. So do remember, in phenol derivatives there is no ortho effect. Another one is
in phenol derivatives, hydrogen bonding decreases the acidic strength. So very important. So this is regarding hyperconjugation and mesomeric effect and their application. I hope ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.